पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। या देवी सर्वभूतेषु श्रद्धारूपेण संस्थिता नमस्तस्यै नमस्तस्यै ನಮಸ್ತಸ್ಯೈ ನಮೋ ನಮಃ. ಈ ಅಡುಗೆಯವ್ರ ಗಲಾಟೆ ನಡೆಸಬೇಕಲ್ಲ. ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು, ತಾಯಿ ಗಾಯತ್ರಿಯನ್ನು, ಜಗದ್ಗುರು ಶ್ರೀ ಶಂಕರ ಭಗವತ್ಪಾದರನ್ನು ಮತ್ತು ಜಗತ್ತನ್ನು ಬೆಳಗಿದ ಎಲ್ಲ ಮಹಾನ್ ಚೇತನಗಳನ್ನು ಅತ್ಯಂತ ಶ್ರದ್ಧೆಯಿಂದ ನಮಸ್ಕರಿಸ್ತೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ಸಂತೋಷ ಆಗಿದೆ. ಶ್ರೀ ಶಾಂಗ ಆಧ್ಯಾತ್ಮಿಕ ಪ್ರತಿಷ್ಠಾನ ಅತ್ಯಂತ ಮೌನವಾಗಿ ಆದರೆ ಪರಿಣಾಮಕಾರಿಯಾಗಿ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇರೋದು ಭಗವಂತನಿಗೂ ಸಂತೋಷ ಆಗಿದೆ ಅನ್ನೋದಕ್ಕೆ ಇವತ್ತಿನ ಸಭೆಯೇ ಸಾಕ್ಷಾತ್ ಸಾಕ್ಷಿ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿದೆ. ಪುರುಷರಿಗೆ ಗಾಯತ್ರಿ ಮಂತ್ರ, ಸ್ತ್ರೀಯರಿಗೆ ಸಾವಿತ್ರಿ ಮಂತ್ರ ಅಂತ ಪ್ರಚಲಿತವಿದ್ದ ಕಾಲ ಒಂದಿತ್ತು. ಸ್ತ್ರೀಯರಿಗೂ ಉಪನಯನ ಸಂಸ್ಕಾರ ಇತ್ತು. ಅವರು ಸಾವಿತ್ರಿ ಮಂತ್ರವನ್ನು ಜಪಿಸ್ತಾ ಇದ್ದರು. ಸೀತೆಗೆ ಉಪನಯನ ಆಗಿತ್ತು. ಈ ದೇಶದ ಮೇಲೆ ಪರಕೀಯರ ದಾಳಿ, ಆ ಒಂದು ಕೆಟ್ಟ ಚಾಳಿ ಶುರುವಾದ ಮೇಲೆ ಹೆಣ್ಣು ಮಕ್ಕಳನ್ನು ಹೆತ್ತ ತಂದೆ ತನ್ನ ಮಕ್ಕಳನ್ನು ಈ ದುಷ್ಟರಿಂದ ಕಾಪಾಡೋದಕ್ಕೆ ಕಷ್ಟವಾದಾಗ ಆ ಜವಾಬ್ದಾರಿಯನ್ನು ಇನ್ಯಾರೂ ತಾನೇ ವಹಿಸೋಕ್ಕಾಗುತ್ತೆ. ಹಾಗಾಗಿ ಬಾಲ್ಯದಲ್ಲೇ ಕನ್ಯಾದಾನ ಮಾಡಿ ತನ್ನ ಜವಾಬ್ದಾರಿಯಿಂದ ಮುಕ್ತನಾಗ್ತಾ ಇದ್ದ. ಹೀಗಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕನ್ಯಾದಾನ ಆಗಿ ವಿವಾಹಿತರಾಗಿ ಹೆಣ್ಣುಮಕ್ಕಳು ತವರು ಮನೆಯಿಂದ ಹೊರಟು ಹೋಗ್ತಾ ಇದ್ದ. ಆದ್ದರಿಂದ ಅವರಿಗೆ ಒಂದರ್ಥದಲ್ಲಿ ಉಪನಯನ ಸಂಸ್ಕಾರ, ವೇದಾಧ್ಯಯನದ ಅವಕಾಶಗಳು ಬರ್ತಾ 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 ಕ್ಷೀಣಿಸ್ತು. ದಿಸ್ ಈಸ್ ಎ ಸೋಷಿಯಲ್ ರೀಸನ್, ನಾಟ್ ಅಟ್ ಆಲ್ ಎ ರಿಲಿಜಿಯಸ್ ಆರ್ ಸ್ಪಿರಿಚುವಲ್ ರೀಸನ್. ಇದೆಲ್ಲ ನಾವು ಗ್ರಹಿಸದೇ ಇದ್ದರೆ ಭಾರತ ನಮಗೆ ಅರ್ಥ ಆಗೋದಿಲ್ಲ. ಹಿಂದೂ ಧರ್ಮ ಅಂದರೆ ಇವತ್ತು ಮೂರ್ಖರು, ಮುಟ್ಟಾಳರು, ಅವಿವೇಕಿಗಳು, ಹೆಳವರು, ಅಲ್ಪಜ್ಞಾನವುಳ್ಳವರು, ಏನೂ ಓದಲೇ ಇರೋರು ನಿಮ್ಮ ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ, ನಿಮ್ಮ ಟೆಲಿವಿಷನ್ ಮೂಲಕ, ಕೆಲವೊಮ್ಮೆ ಸಾರ್ವಜನಿಕ ವೇದಿಕೆಗಳ ಮೂಲಕ, ಅವನಿಗೆ ಸಂಬಂಧವೇ ಇರಲ್ಲ ಆ ಕ್ಷೇತ್ರದವನು, ಅವನು ಕೂಡ ಬಂದು ನಿಮ್ಮ ಬಗ್ಗೆ ಮಾತನಾಡಿ ಹಿಂದೂ ಧರ್ಮ ಅಂದರೆ ನಿಮ್ಮಪ್ಪ ಯಾರು, ಹಿಂದೂ ಧರ್ಮ ಅಂತಂದರೆ ನಿಮಗೆ ಧರ್ಮ ಗ್ರಂಥ ಯಾವುದು, ಇದು ಯಾವ ತಂದೆ ತಾಯಿಗಳಿಗೆ ಹುಟ್ಟಿದಂಥ ಧರ್ಮ, ಇದರಲ್ಲಿ ಹೇಳೋರು ಕೇಳೋರು ಯಾರು, ಇದು ಅವೈಜ್ಞಾನಿಕ ಅಲ್ವಾ, ಮೂರ್ತಿ ಪೂಜೆ ಅನ್ನೋದು ಮೂಢನಂಬಿಕೆ ಅಲ್ವಾ, ಎಷ್ಟು ದೇವರನ್ನ ಅಂತ ನೀವು ಪೂಜೆ ಮಾಡ್ತೀರಿ, ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿ 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 ನಮ್ಮಲ್ಲೂ ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನು ನೀಡಲಾರದೆ
ಈ ಧರ್ಮದ ಬಗ್ಗೆ ಜನಗಳ ಶ್ರದ್ಧೆ ಬಹಳ ಬಹಳ ಕಡಿಮೆ ಆಗಿದೆ. ನಿಲ್ಸಕ್ಕಾಗೋದಿಲ್ಲ ಅನಿಸುತ್ತಲ್ಲ. ಅವ್ರು ನಿಮ್ಮ ಮಾತು ಕೇಳುವರಲ್ಲ ಅಲ್ಲ. ನೋಡೋಣ, ಇದು ನಿಲ್ಲಿಸಿದವ್ರಿಗೆ ಆ ಪ್ರಶಸ್ತಿ ಕೊಡ್ತೀನಿ ನನಗೆ. ಇಷ್ಟೊತ್ತು ನನಗೂ ಸೇರಿಸಿ ಶರ್ಮಂಗೂ ಸೇರಿಸಿ ಪ್ರಶಸ್ತಿಗಳ ಬಗ್ಗೆ ಹೇಳಿದ್ರು. ಇದು ನಿಜವಾಗಿಯೂ ಪ್ರಶಸ್ತಿ ಭಾಜನರಿಗೆ ಮುಕ್ತ ಅವಕಾಶ ಇದೆ. ಮೋಸ್ಟ್ಲಿ ಅವ್ರಿಗೆ ಕಿಟಕಿಯಿಂದ ಹೇಳಿದ್ರೆ ಅದು ಇನ್ಸ್ಟ್ರಕ್ಷನ್ ಅಂತ ಅನಿಸಲ್ಲ ಅನಿಸುತ್ತೆ. ಕೆಲವು ನೇರ ನೇರ ಹೇಳಬೇಕಾಗತ್ತೆ. ಇದೆಲ್ಲ ಅರ್ಥ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇನ್ನು ಓಡಾಡಬಾರ್ದು. ನೀನು ಒಳ್ಳೆ ಶೋ ಥರ ಕೂತ್ಕೊಂಡ್ಬಿಡ್ಬೇಕು. ಸುಮ್ಮನೆ ಶಾಂತ ಕೂತ್ಕೊಂಡು ಇಲ್ಲಿ ಯಾರು ಕೂತ್ಕೋಬೇಕು. ಓಡಾಡ್ಬಾರ್ದು, ಇಲ್ಲಿ ಯಾರು ಓಡಾಡಬಾರ್ದೇನೆ. ನನಗದೊಂದು ಅಲರ್ಜಿ ಇದೆ. ಈ ಓಡಾಡಿದ್ರೂ ನನ್ನ ಮಾತು ನಿಂತೋಗ್ಬಿಡುತ್ತೆ. ಮನುಷ್ಯನನ್ನ 24 ಶಕ್ತಿಗಳು ನಿಯಂತ್ರಿಸ್ತಾ ಇದೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಭೂತಗಳು, ಪಂಚಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. 24 ಶಕ್ತಿಗಳು ಮನುಷ್ಯನನ್ನು ನಿಯಂತ್ರಿಸ್ತಾ ಇವೆ. ಈ 24 ಶಕ್ತಿಗಳನ್ನು ಒಂದೊಂದು ಅಕ್ಷರದ ಮೂಲಕ ಗುರುತಿಸಲಾಗಿದೆ. 24 ಶಕ್ತಿಗಳನ್ನು ನಿಯಂತ್ರಿಸುವಂತಹ ಒಂದು ಅದ್ಭುತವಾದ ವ್ಯವಸ್ಥೆ 24 ಅಕ್ಷರಗಳ ಒಂದು ತತ್ವವಾಗಿದೆ. ಅದನ್ನೇ ನಾವು ಕರೆದದ್ದು ಗಾಯತ್ರಿ ಮಂತ್ರ. ಒಂದೊಂದು ಶಕ್ತಿಯನ್ನೂ ಕೂಡ ನಿಯಂತ್ರಿಸೋದಕ್ಕೆ ಈ ವ್ಯವಸ್ಥೆ ಇದೆ. ಯಾವ 24 ಶಕ್ತಿಗಳು ಮನುಷ್ಯನನ್ನು ನಿಯಂತ್ರಿಸ್ತಾ ಇವೆಯೋ ಆ ಎಲ್ಲ ಶಕ್ತಿಗಳ ಮೇಲೆ ನಿಯಂತ್ರಣ ಸಾಧಿಸಬೇಕು ಅಂತ ಆಸೆ ಇದ್ದರೆ ಗಾಯತ್ರಿ ಪುರಶ್ಚರಣ ಮಾಡಬೇಕು. ಹಾಗಾಗಿ ಗಾಯತ್ರಿ ಮಂತ್ರವನ್ನು ಸಾರ್ವಜನಿಕ ಸಭೆಯಲ್ಲಿ ಹೇಳಬಾರದು. ಕೆಲವು ನಿರ್ದಿಷ್ಟ ಮಂತ್ರಗಳಿದೆ, ಅದನ್ನು ಸಾರ್ವಜನಿಕವಾಗಿ ಹೇಳಬಾರದು. ಕೆಲವು ಶರೀರದ ಮೇಲೆ ವಿಪರೀತವಾದ ಪರಿಣಾಮ ಬೀರುವಂಥ ಮಂತ್ರಗಳಿವೆ. ಹಾಗಾಗಿ ಅಂಥ ಮಂತ್ರಗಳನ್ನು ಕೆಲವರು ಹೇಳಬಾರದು ಅನ್ನೋದು ನಿಯಮ. ಇದೆಲ್ಲ ಇದೆ, ವಿಜ್ಞಾನ, ಅದ್ಭುತವಾದ ವಿಜ್ಞಾನ ಇದೆ ಇಲ್ಲಿ. ಹೀಗಾಗಿ ಗಾಯತ್ರಿ ಮಾತೆಯ ವಿಶೇಷ ಕೃಪೆಗೆ ಪಾತ್ರರಾದ ನಮ್ಮ ಶರ್ಮರು ಬಹಳ ಪ್ರೀತಿಯಿಂದ ಆ ತಾಯಿಯ ಹೆಸರಿನ ಮೊದಲನೇ ಅಕ್ಷರವನ್ನು ಗ್ರಹಿಸಿದರು. ಶ್ರೀ ಶಂಕರ ಭಗವತ್ಪಾದರ ನಾಮಧೇಯದ ಮೊದಲನೇ ಅಕ್ಷರವನ್ನು ಗ್ರಹಿಸಿ ಶ್ರೀ ಶಂಗ ಆಧ್ಯಾತ್ಮಿಕ ಪ್ರತಿಷ್ಠಾನ ಅಂತ ಮಾಡಿದ್ರು. ಎಷ್ಟೋ ಜನಕ್ಕೆ ಶಾಂಗೈ ಗೊತ್ತಿದೆ. ಫ್ಲೈಟಲ್ಲಿ ಹೋಗಿರ್ತೀವಿ, ವೀಸಾ ಮಾಡಿಸಿರ್ತೀವಿ. ಸೊ ಒಂದು ರೀತಿಯಲ್ಲಿ ವಿಶಿಷ್ಟವಾದ ವಿನೂತನವಾದ ಈ ಹೆಸರು ಒಂದು ರೀತಿ ಹೌದಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಇದನ್ನು ಕಾಯಿನ್ ಮಾಡಿರೋದು ಅಂತ ಅನಿಸುತ್ತೆ. ನೀವೆಲ್ಲರೂ ಮೃತ್ಯುಂಜಯ ಯಜ್ಞ ಹಾಗೂ ರುದ್ರ ಯಜ್ಞದ ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೀರಿ. ನನಗೆ ಇವತ್ತಿನವರೆಗೂ ಗೊತ್ತಿರಲಿಲ್ಲ ನಮ್ಮ ಮುರಳೀಧರ ಶರ್ಮರು ಕೋಟ್ಯಾಧಿಪತಿಗಳು ಅಂತ. ಅವ್ರು ಯಾವ ಯಜ್ಞ ತೆಗೆದುಕೊಂಡ್ರೂ ಕೂಡ ಅದು ಕನಿಷ್ಠ ಕೆಲವು ಕೋಟಿಗಳಷ್ಟು ಜಪ ಆಗತ್ತೆ. ಹೀಗಾಗಿ ಆಧ್ಯಾತ್ಮಿಕವಾಗಿ ಅವರು ಕೋಟ್ಯಾಧಿಪತಿಗಳೇ. ಅವರ ಪೂಜ್ಯ ತಂದೆಯವರು ಚಂದ್ರಶೇಖರ ಶರ್ಮರು, ವೇದಮೂರ್ತಿ ಬ್ರಹ್ಮಶ್ರೀ ಚಂದ್ರಶೇಖರ ಶರ್ಮರು, ಅವರ ಚಿಕ್ಕಪ್ಪಂದರಾದ ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಅವರೆಲ್ಲ ತುಮಕೂರಿನಲ್ಲಿ ನಾನು ಆಶ್ರಮ ಪ್ರಾರಂಭ ಮಾಡಿದಾಗ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿಯವರ ಆಶೀರ್ವಾದದಿಂದ ಅವರೆಲ್ಲ ಬಹಳ ವರ್ಷಗಳ ಕಾಲ ರೆಗ್ಯುಲರ್ ಆಗಿ ಬಂದು ಆಶ್ರಮದಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸ್ಕೊಟ್ಟವರು.
ನಾನು ಆಗಿನ್ನೂ 26 ವರ್ಷದ ತರುಣ ಯತಿ ಸನ್ಯಾಸ ಸ್ವೀಕರಿಸಿದಾಗ ಅವರೆಲ್ಲರೂ ತುಂಬ ಶ್ರದ್ಧೆಯಿಂದ ಬರುವರು. ಅದೆಲ್ಲ ಜ್ಞಾಪಿಸ್ಕೊಂಡ್ರೆ ನನಗೆ ಭಗವಂತ ಎಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದ ಅನ್ನೋದನ್ನು ಗಮನಿಸಬೇಕು. ಹೈದರಾಬಾದ್ನಿಂದ ಸೆಕ್ರೆಟೇರಿಯೇಟ್ನಲ್ಲಿ IAS ಹಂತಕ್ಕೆ ಸತ್ಪಾತ್ರರಾಗಿದ್ದಂತಹ ಒಬ್ಬರು ಆಫೀಸರ್ ಇದ್ದರು, ಪಾಣ್ಯಂ ಕಾಶಿನಾಥ ಶಾಸ್ತ್ರಿ ಅಂತ. ಪಾಣ್ಯಂ ಕುಟುಂಬ ಈ ಮುಲುಕನಾಡು ಬ್ರಾಹ್ಮಣರಲ್ಲಿ ಬಹಳ ದೊಡ್ಡ ಪಂಡಿತರ ಕುಟುಂಬ. ಶೃಂಗೇರಿ ಜಗದ್ಗುರುಗಳಿಂದಲೂ ಅಪಾರವಾದ ಗೌರವಕ್ಕೆ ಪಾತ್ರವಾದಂಥ ಒಂದು ಕುಟುಂಬ. ಅವರ ತಮ್ಮ ತುಮಕೂರಿನಲ್ಲಿದ್ದರು. ಮನೆಗೆ ಬಂದಾಗ ಪಾಣ್ಯಂ ಕಾಶಿನಾಥ ಶಾಸ್ತ್ರಿಗಳು, ఎవరో ఎత్తులు ఉన్నారంట, చిన్న వయస్సు ఎత్తులు ఉన్నారంట, పోయి నేను దర్శనం చేసుకుని వస్తాను ಅಂತ ಹೇಳಿ ಸಪತ್ನಿ ಸಮೇತರಾಗಿ ಬಂದು ಬೆಳಗ್ಗೆ ಬಂದರೆ ಸಂಜೆವರೆಗೂ ಆಶ್ರಮದಲ್ಲಿರೋರು. ನನಗೆ ಇಂಥ ದೊಡ್ಡ ಪಂಡಿತರು ಬರ್ತಾರಲ್ಲ, ಇವ್ರ ಜೊತೆ ಎಷ್ಟು ಅಂತ ಮಾತಾಡೋದು, ಏನು ಅಂತ ಮಾತಾಡೋದು ಅನ್ನೋದು ನನ್ನಲ್ಲೊಂದು ಜಿಜ್ಞಾಸೆ. ಆದರೆ ಅವರ ಭಾವನೆಗಳನ್ನು ಕೇಳಿದಾಗ ನನಗೆ ಅದೆಷ್ಟು ಸಂತೋಷ ಆಗ್ತಾ ಇತ್ತು ಅಂತಂದರೆ, ಯತಿ ದರ್ಶನ ಸುಲಭವಾಗಿ ಸಿಗೋದಿಲ್ಲ, ಯತಿಯೊಂದಿಗೆ ಒಡನಾಟ ಸುಲಭವಾಗಿ ಸಿಗೋದಿಲ್ಲ, 4 ಮಾತಾಡೋದಕ್ಕೆ ಯೋಗ್ಯತೆ ಇರಬೇಕು, ಪಿತೃಗಳ ಆಶೀರ್ವಾದ ಇರಬೇಕು, ಆ ಮನೆತನಕ್ಕೆ ಒಂದು ವಿಶೇಷವಾದ ಕೃಪೆ ಆಗಿರಬೇಕು. ಅವರದೆಷ್ಟು ಶ್ರದ್ಧೆಯಿಂದ ಪ್ರೀತಿಯಿಂದ ಅದನ್ನೆಲ್ಲ ಹೇಳ್ತಾ ಹೋಗ್ತಾ ಇದ್ರು ಅಂತಂದರೆ, ಅದನ್ನೆಲ್ಲ ಕೇಳಿದಾಗ ವೀರೇಶಾನಂದರವ್ರು ಗೌರವಿಸ್ತಿದ್ದಾರೆ ಅಂತಲ್ಲ, ಈ ಯತಿ ಧರ್ಮ ಅಂತ ಒಂದು ಇದೆಯಲ್ಲ, ಇದನ್ನು ನಮ್ಮ ಪರಂಪರೆ ಅದು ಎಷ್ಟು ಚೆನ್ನಾಗಿ ಗೌರವಿಸ್ಕೊಂಡು ಬಂದಿದೆ. ಒಂದೊಮ್ಮೆ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಪದ್ಮವಿಭೂಷಣರಾದ MN ವೆಂಕಟಾಚಲಯ್ಯನವರು ಬಂದರು. ನಮ್ಮ ಆಶ್ರಮದ ಕಚೇರಿಯಲ್ಲಿ 4 ಮೆಟ್ಲು, ಹೀಗೆ 3 ಮೆಟ್ಲಿದೆ. ಅದು ಹತ್ತಬೇಕಾದ್ರೆ ಅವ್ರು ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಮಾಡಿದ್ರು ಈಜಾದವರು. ನಾನು ಕುಳಿತಿದ್ದ ಆಸನದಿಂದ ಓಡಿ ಹೋಗಿ ಅವರಿಗೆ ಬಿದ್ದುಬಿಟ್ಟಾರೆ ಪಾಪ ಅಂತ ಹೇಳಿ ಕೈ ಕೊಡೋಕೆ ಹೊರಟು, ಹೆಲ್ಪಿಂಗ್ ಹ್ಯಾಂಡ್. ಅವ್ರು ಹೇಳಿದ್ರು, ನೋ ಸ್ವಾಮೀಜಿ, ಐ ಶುಡ್ ಮ್ಯಾನೇಜ್ ಮೈ ಸೆಲ್ಫ್. ನಾನು ಹೇಳಿದೆ, ನೋ, ಯು ಆರ್ ಮೈ ಗೆಸ್ಟ್, ಐ ಹ್ಯಾವ್ ಇನ್ವೈಟೆಡ್ ಯು, ಯು ಆರ್ ಮೈ ಗೆಸ್ಟ್, ಐ ಮಸ್ಟ್ ಸಪೋರ್ಟ್ ಯು, ಐ ಮಸ್ಟ್ ಹೆಲ್ಪ್ ಯು. ತಕ್ಷಣ ಅವ್ರು ನನ್ನ ಮುಖ ನೋಡಿ ಹೇಳಿದರು, ಐ ಆಮ್ ನಾಟ್ ಯುವರ್ ಗೆಸ್ಟ್, ಐ ಆಮ್ ಯುವರ್ ಸರ್ವೆಂಟ್ ಅಂತ. ನಾನು ನಿಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥ 2 ಉದಾಹರಣೆ ಸದ್ಗೃಹಸ್ಥನೊಬ್ಬ ಸನ್ಯಾಸಿಯ ಜೊತೆ ನಡ್ಕೊಂಡ ರೀತಿ. ಇದನ್ನು ಒಂದು ಕಡೆ ಆಲೋಚನೆ ಮಾಡಿದ್ರೆ, ಮತ್ತೊಂದು ಕಡೆ ಧನ್ಯ ಗೃಹಸ್ಥಾಶ್ರಮಿ ಜ್ಯೇಷ್ಠಾಶ್ರಮಿಯವನು, ತೇಜೋವಂತ ಬ್ರಹ್ಮಚಾರಿಗಳು, ಮಾನವತಿಯರಾದ ಮಹಿಳೆಯರು, ಸರ್ವಜನ ಬಂಧುಗಳಾದ ಸನ್ಯಾಸಿಗಳು ಮೂಡಿ ಬರುವುದು ಸದ್ಗೃಹಸ್ಥನ ಮನೆಯಿಂದ. ಆದ್ದರಿಂದ ಗೃಹಸ್ಥ ಸಾಮಾನ್ಯನಲ್ಲ. ಅವನು ಸರಿಯಾಗಿ ಯೋಚನೆ ಮಾಡೋದಾದರೆ, ಅವನು JP ನಗರ 8 ಫೇಸ್ನಲ್ಲಿ ನನ್ನ ಮಗ 4ನೇ ಮನೆ ತೊಗೊಂಡಿದ್ದಾನೆ ಅನ್ನೋ ಯೋಚನೆಯಲ್ಲಿ ಇದ್ದರೆ ಅಂಥವ್ರನ್ನ ಮುಟ್ಟೋದು ಬೇಡ ನಾವು. ಅವನಿಗೆ 4 ಬ್ಯಾಂಕಲ್ಲಿ ಇದಿದೆ, ಕ್ರೆಡಿಟ್ ಕಾರ್ಡ್ ಇದೆ. ಕ್ರೆಡಿಟ್ ಕಾರ್ಡ್ ಅಂದರೆ ಸಾಲಗಾರರನ್ನ ಸಾಕೋದು ಅಂತ. ಸಾಲ ಇಲ್ಲದವನೇ ಸಾಹುಕಾರ ಅಂತ ಗಾದೆ ಮಾತಿತ್ತು ಹಳ್ಳಿನಲ್ಲಿ. ಈಗ ಸಾಲದಲ್ಲಿ ಏನು ಬೇಕಾದರೂ ಮಾಡಬಹುದು, ಆದರೆ ಅವ್ನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಸಾಲ ಮಾಡೋದು ಒಂದು ಅವಮಾನ ಆಗಿತ್ತು ಒಂದು ಕಾಲದಲ್ಲಿ. ಇವತ್ತು ಸಾಲ ಅದೇನು ವ್ಯತ್ಯಾಸ ಇಲ್ಲ. ಕನ್ನಡಕದ ಫ್ರೇಮು ಚಿನ್ನದ ಕನ್ನಡಕ ಹಾಕ್ಕೊಂಡಿದ್ದಾನು ಅಂತಂದ್ರೆ ಸಾಮಾನ್ಯನೇ. ಕನ್ನಡಕದ ಹಿಂದೆ ಇರೋ ಕಣ್ಣು ಐಬು. ಇದು ನಾಗರಿಕತೆಗೆ ಹೊಸ ಹೆಸರು. 5 ಕೋಟಿ ಆಸ್ತಿ ಇದೆ, 8 ಕೋಟಿ ಸಾಲ ಇದೆ. ಶ್ರೀರಾಮನ ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ಅವತ್ತು ದಾಖಲಿಸಿದಂತಹ ಹಲವಾರು ಮುಖ್ಯವಾದ ವಿಷಯಗಳಲ್ಲಿ ರಾಮರಾಜ್ಯದ ಪರಿಕಲ್ಪನೆ ಏನು ಅಂತಂದರೆ, ಆಯವ್ಯಯದಲ್ಲಿ ಎಂದಿಗೂ ಕೂಡ ಆಯ ಅನ್ನೋದು ಎತ್ತರದಲ್ಲೇ ಇರಬೇಕು, ವ್ಯಯ ಅನ್ನೋದು ಅದಕ್ಕಿಂತ ಬಹಳ ಕಡಿಮೆಯಲ್ಲೇ ಸಾಗಬೇಕು ಅಂತ. ಈಗಿನ ಕಾಲದ ಬಡ್ಜೆಟ್ಗಳ ಹಾಗೆ ಕೋಟ್ಯಾಂತರ ರೂಪಾಯಿ ಸಾಲ ತಂದು
ಮುಂದಿನ ಏನು ಹೇಳಬೇಕಾಗಿಲ್ಲಲ್ಲ, ನಮ್ಗೆ ಅರ್ಥ ಆಗುತ್ತೆ. ಇದು ಅಲ್ಲ ಆಡಳಿತ ಅಂದ್ರೆ, ಇದಲ್ಲ. ಆಯವ್ಯಯದಲ್ಲಿ ಎಂದಿಗೂ ಕೂಡ ನಿಮ್ಮ ಹತ್ರ ₹1 ಇದ್ದರೆ ಯಾವುದೇ ಕಾಲಕ್ಕೂ ₹1 ಖರ್ಚು ಮಾಡೋದು ಆರ್ಥಿಕ ಅಶಿಸ್ತು ಭಾರತೀಯ ಚಿಂತನೆಯ ಪ್ರಕಾರ. ಹೀಗಾಗಿ ತೇಜೋವಂತ ಬ್ರಹ್ಮಚಾರಿಗಳು, ಮಾನವತಿಯರಾದ ಮಹಿಳೆಯರು, ಸರ್ವಜನ ಬಂಧುಗಳಾದ ಸನ್ಯಾಸಿಗಳು ಸದ್ಗೃಹಸ್ಥನ ಮನೆಯಿಂದಲೇ ಬರ್ತಾರೆ. ಸದ್ಗೃಹಸ್ಥನ ಮನೆ ಬಾಗಿಲನ್ನು ಮೆಟ್ತಾರೆ ಸನ್ಯಾಸಿಗಳು. ಹೋಗಿ ಬಾಗಿಲು ತಟ್ಟಿ ಭವತಿ ಭಿಕ್ಷಾಂತಿ ಅಂತ ಕೇಳ್ತಾರೆ. ಅಂತಹ ಯತಿಯೊಬ್ಬನು ಕಾಡಿನಲ್ಲಿ ತಪಸ್ಸಾಚರಿಸಿ ಪಕ್ಷಿಯೊಂದು ಅವನ ಮೈ ಮೇಲೆ ಕೊಳಕು ಮಾಡಿದಾಗ, ಗಲೀಜು ಮಾಡಿದಾಗ, ಕೋಪ ಮಾಡಿಕೊಂಡು ಅದನ್ನು ನೋಡಿದಾಗ ಅದು ಸುಟ್ಟು ಹೋಯಿತು. ಎಂಥ ತಪಸ್ವಿಯೇ ಆದರೂ ಕೂಡ 12:30-1 ಗಂಟೆ ಅಷ್ಟೊತ್ತಿಗೆ ಹಶ್ವಾಗುತ್ತೆ ಶರ್ಮ. ಅದು ನಮಗೂ ಗೊತ್ತಿರೋದ್ರಿಂದ ಅವನು ಊರಿಗೆ ಹೋದ. ಒಂದು ಮನೆ ಬಾಗಿಲಿಗೆ ಹೋಗಿ ಭವತೇ ಭಿಕ್ಷಾಂದೇಹಿ ಅಂದ. ಒಳಗಡೆಯಿಂದ ತಾಯಿಯೊಬ್ಬಳ ಧ್ವನಿ, ಕೋಮಲವಾದ ಧ್ವನಿ. ಎಲ್ಲಿಯವರೆಗೆ ತಾಯಿಯ ಧ್ವನಿ ಕೋಮಲವಾಗಿತ್ತೋ ಅಲ್ಲಿವರೆಗೂ ಮನೆಯಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಅನ್ನೋದು ಇರ್ತಾ ಇತ್ತು. ಹೆಣ್ಣು ಯಾವತ್ತೂ ಕೋಮಲವಾದ ಧ್ವನಿ, ನಡವಳಿಕೆ. ಪುರುಷ ಪೌರುಷ, ಸ್ತ್ರೀ ಪವಿತ್ರ ಅಂತ. ಯಾರೊಬ್ಬರು ಬುದ್ಧಿಜೀವಿ ನಾನು ಕೇಳಿದ್ರು, ಏನು ಗುರುಗಳೇ ಪೌರುಷ ಅನ್ನೋದನ್ನ ಪುರುಷರಿಗೆ ನೀವು ಲಗತ್ತಿಸ್ಬಿಟ್ರಿ, ಹೆಣ್ಮಕ್ಳು ಅಂದರೆ ಪವಿತ್ರ ಅಂತಂದ್ರಿ, ಹಾಗಾದರೆ ಸ್ತ್ರೀಯರು ಪೌರುಷ ಅಲ್ವಾ ಅಂತ. ಎಲ್ಲ ಪೌರುಷಗಳು ಮಣಿಯುವ ಮಹಾಶಕ್ತಿ ಪವಿತ್ರತೆ. ಸೀತೆ ಅಷ್ಟು ಪವಿತ್ರವಾಗಿದ್ದರಿಂದರೆ ರಾವಣ ಅವಳನ್ನು ಮುಟ್ಟಕ್ಕಾಗಲಿಲ್ಲ. ಅವನು, ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಏಜೆನ್ಸಿ ಮಾಡ್ತಾ ಇದ್ದ. ಒಂದು ದರ್ಬೆಯನ್ನು ಮಧ್ಯದಲ್ಲಿಟ್ಟು ಹುಲ್ಲು ಕಡ್ಡಿಯನ್ನು ಅದರ ಮೂಲಕ ಮಾತನಾಡಿಸ್ತಾ ಇದ್ದ. ಇದೆಲ್ಲ ಇವತ್ತು ಎಲ್ಲ ಶರೀರ, ಮನಸ್ಸು, ಬುದ್ಧಿ, ಭಾವನೆಗಳು ತುಕ್ಕು ಹಿಡಿದಿರೋದ್ರಿಂದ ನಮ್ಗೆ ಅರ್ಥ ಆಗೋದಿಲ್ಲ ಇದರ ಒಂದು ಗ್ರೇಟ್ನೆಸ್, ಗ್ರ್ಯಾಂಡರ್. ಇವತ್ತು ನಮ್ಗೆ ಅರ್ಥ ಆಗುತ್ತೆ ನೋಡಿ. ಯಾವುದೋ ಒಂದು ಚಾನಲ್ 72 ಅಂತ ಒತ್ತಿದ ತಕ್ಷಣ ಅಲ್ಲಿ ಬರೋದು ನಾವು ಒಪ್ಕೊಂಡ್ಬಿಡ್ತೀವಿ. ಆದರೆ ಋಷಿಯಾದವನು ಇಂಥ ರಾಕ್ಷಸನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತನ್ನ ಶಕ್ತಿಯಿಂದ ಇಲ್ಲಿಂದಲೇ ಅವನು ಕೊಲ್ತಾ ಇದ್ದ ಅನ್ನೋದು ನಾವು ನಂಬಲ್ಲ. LIC ನಂಬ್ತೀವಿ ನಾವು, ಇನ್ಶೂರೆನ್ಸ್ ನಂಬ್ತೀವಿ, ಇನ್ನು 10 ವರ್ಷಕ್ಕೆ ಇಷ್ಟು ಬರುತ್ತಂತೆ ಅಂತ ನಂಬ್ತೀವಿ. ನಾಳೆ ದಿವಸ UTI ಕೊಲಾಪ್ಸ್ ಆಗುತ್ತೆ, ಡಿಪ್ರೆಷನಿಗೆ ಹೋಗ್ತೀವಿ ನೋಡಿ. ಹೀಗಾಗಿ ಮನುಷ್ಯನ ಆ ಒಂದು ಸಾಮರ್ಥ್ಯ, ಮನುಷ್ಯನ ಶಕ್ತಿ ಸಾಮರ್ಥ್ಯ, ಅವನ ಜೀವನದ ಮೂಲಕ ಶಂಕರ ಭಗವತ್ಪಾದರು ಅದ್ಭುತವಾಗಿ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಬರೆದರು. ಮುನ್ನುಡಿಯಲ್ಲೇ ಅವರು ಬರೆದುಬಿಟ್ರು, ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣಂ ನಿವೃತ್ತಿ ಲಕ್ಷಣಶ್ಚ ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಸ ಧರ್ಮ. ಬಾಪ, ಆರೋಗ್ಯ ಹೇಗಿದೆ? ಗೃಹಸ್ಥ ತೇಜಸ್ವಿಯನ್ನು ಇವತ್ತೇ ನೋಡ್ತಾ ಇರೋದು ನಾನು. ಬ್ರಹ್ಮಚಾರಿ ತೇಜಸ್ವಿನ ಬಹಳ ವರ್ಷದಿಂದ ನೋಡಿದ್ದೇನೆ. ಈಗ ತಾನೇ ನಾನು ಗೃಹಸ್ಥಾಶ್ರಮದ ಬಗ್ಗೆ ವಿವರಿಸ್ತಾ ಇದ್ನ ಇಲ್ವಾ? ಹಾಗಾಗಿ ನೋಡಿ, ಗಮನಿಸ್ತಾ ಹೋಗಿ. ನೀವು ಏನು ಹೇಳ್ತಾ ಇದ್ದೀನಿ ನಾನು? ಅಲ್ಲ, ನಾನು ಪರ್ಟಿಕ್ಯುಲರ್ ಪಾಯಿಂಟ್ ಹೇಳಬೇಕು. ನೀವು ಪೌರುಷ ಅನ್ನೋದು ಕೂಡ ಪವಿತ್ರತೆಯಲ್ಲಿ ಶರಣಾಗತಕ್ಕಂಥದ್ದು. ನಮಗೆ ಹೇಗಾಗೋಗಿದೆ ಅಂತಂದರೆ ನೋಡಿ, ಸೀತೆಯಂತಹ ಹೆಂಡತಿ ಬೇಕು, ಸಾವಿತ್ರಿಯಂತಹ ಹೆಂಡತಿನೇ ಬೇಕು. ಆದರೆ ಗಂಡ ಒಂದು ನಿಮಿಷ ಏನಾದರೂ ಯೋಚನೆ ಮಾಡ್ತಾನ, ತಾನು ಸತ್ಯವಾನಂತಹ ಗಂಡನ ಅಂತ. ಸಾವಿತ್ರಿ ಗಂಡ ಯಾರು? ಇಲ್ಲಿ ಯಾರಾದ್ರೂ ಸಾವಿತ್ರಿ ಇದು ನಿಮ್ಮ ಯಜಮಾನ್ರ ಹೆಸರು ಹೋಗ್ಬೇಡಿ. ನಾನು ಕೇಳ್ತಿರೋದು, ಸರಿ, ಮನೆ ಬಾಗಿಲಿಗೆ ಬಂದ ಅವನು ಭವತಿ ಭಿಕ್ಷಾಂದೇಹಿ ಅಂದ ಯತಿ. ಒಳಗಡೆಯಿಂದ ಕೋಮಲವಾದ ಧ್ವನಿ ಕೇಳಿಸ್ತು. ಒಂದು ನಿಮಿಷ ಬಂದೆ, ಮತ್ತೆ ಕೋಪ ಬಂತು ಅವನಿಗೆ. ಯಾಕೆ ಈಗ ತಾನೇ ಅಲ್ಲಿ ಪಕ್ಷಿ ಸುಟ್ಟು ಬಂದಿದ್ದಾನವನ. ಭವತಿ ಭಿಕ್ಷಾಂದೇಹಿ ಅಂದ. ಒಳಗಡೆಯಿಂದ ತಾಯಿ, ರೋಗಿಷ್ಠ ಪತಿಯ ಸೇವೆಯಲ್ಲಿದ್ದೇನೆ,
ದಯವಿಟ್ಟು 1 ನಿಮಿಷ ಸಹಿಸ್ಕೊಳ್ಳಿ ಅಂದ್ಲು. ಎಷ್ಟೊತ್ತು ಅಂತ ಕಾಯೋದು ಹಸುವಾದಾಗ? ಮತ್ತೆ ಕೂಗ್ದ, ಭವತೇ ಭಿಕ್ಷಾಂದೇಹಿ ಅಂತ. ಒಳಗಡೆಯಿಂದ ತಾಯಿ ಅಷ್ಟೇ ಸಮಾಧಾನವಾಗಿ ಹೇಳಿದ್ಲು, ನೀವು ಕೋಪ ಮಾಡಿಕೊಂಡ್ರೆ ಸುಟ್ಟು ಹೋಗಕ್ಕೆ ನಾನು ಕಾಡಿನ ಪಕ್ಷಿ ಅಲ್ಲ, ಸ್ವಲ್ಪ ಸಮಾಧಾನವಾಗಿರಿ ಅಂತ. ಅವನ ಹಸಿವೆ ಮರ್ತು ಹೋಯ್ತು ಈಗ ಅವನಿಗೆ. ಕಾಡಿನಲ್ಲಿ ನಾನು ಪಕ್ಷಿಯನ್ನು ಸುಟ್ಟಿದ್ದು ಈ ತಾಯಿಗೆ ಹೇಗೆ ಗೊತ್ತು? ಬಹುಶಃ ತುಂಬ ದವಸ ತಂದ್ಲು. ಇವನು ಜೋಳಿಗೆ ಹಿಡಿಯೋದಿಲ್ಲ. ಅಮ್ಮ ದಯವಿಟ್ಟು ಹೇಳಿ, ಕಾಡಿನಲ್ಲಿ ನಾನು ಪಕ್ಷಿ ಸುಟ್ಟಿದ್ದು ನಿಮಗೆ ಹೇಗೆ ಗೊತ್ತು? ಆಗ ಅವಳು ಹೇಳಿದ್ಲು, ಇದೆಲ್ಲ ದೊಡ್ಡ ವಿಷಯ ಅಂತೇನು ಅನ್ಕೋಬೇಡಿ, ಈ ಊರಾಚೆ ಒಬ್ಬ ಮಾಂಸ ಮಾರೋನೊಬ್ಬ ಇದ್ದಾನೆ ನನ್ನ ಗುರು, ಅವನ್ನ ಹೋಗಿ ಒಂದ್ಸಲ ಭೇಟಿ ಮಾಡಿಬಿಡಿ. ಇದು 2ನೇ ಆಘಾತ ಅವನು. ಮೊದಲನೇದಾಗಿ ಗೃಹಿಣಿಯೇ ನಾನು ಕಾಡಿನಲ್ಲಿ ಪಕ್ಷಿ ಕೊಂದದ್ದನ್ನು ತಿಳ್ಕೊಂಡ್ಬಿಟ್ಟಿದ್ದಾಳೆ. ಇವಳು ಗುರು ಇನ್ಯಾರೋ ಪ್ರತಿ ದಿವಸ ಕೊಲ್ಲುವವನೇ. ಓಡಿ ಹೋಗ್ತಾನೆ ಊರ ಬಾಗಿಲಲ್ಲಿ ಮಾಂಸದ ಅಂಗಡಿ, ಅಲ್ಲಿ ಮಾಂಸ ಮಾರ್ತಾ ಇದ್ದಾನೊಬ್ಬ, ಅದನ್ನು ನೋಡ್ತಾನೆ. ಇವನು ಹೋಗಿ ಅಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ಅವನು ಮಾಡ್ತಾ ಇದ್ದಿದ್ದ ಕೆಲಸ ಬಿಟ್ಟು, ಆ ಗೃಹಿಣಿ ನಿಮ್ಮನ್ನು ಕಳಿಸಿದ್ಲ ಅಂದ. ನಾವು ಐ ಟೆಸ್ಟಿಗೆ ಹೋಗಬೇಕಾದ್ರೆ ಅಲ್ಲಿರೋ 24 ಅಕ್ಷರ 0 to 9 ಆಲ್ಫಾಬೆಟ್ಸ್ ಎಣಿಸೋ ಅಷ್ಟೊತ್ತಿಗೆ ಡಾಕ್ಟ್ರು ಎಷ್ಟು ಲೆನ್ಸ್ಗಳು ಚೇಂಜ್ ಮಾಡ್ತಾನೆ. ಈಗ ಕಾಣುತ್ತಾ ಇವಾಗ ಹೇಗಿದೆ? ಅದು ಚೆನ್ನಾಗಿತ್ತ, ಇದು ಚೆನ್ನಾಗಿತ್ತ. ಹೌದಾನೆ? ಇದು ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸ್ ಇದು. ಕಡೆಗೆ ಅವನು ಹೋಗಿ ಸ್ನಾನ ಮುಗಿಸ್ಕೊಂಡು ಅವನ ಮನೆಯೊಳಗೆ ಕರ್ಕೊಂಡು ಹೋಗಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಆನಂತರ ಹೇಳ್ತಾನೆ, ನನ್ನ ಕೆಲಸವನ್ನು ಎಂದೂ ಕೂಡ ನಾನು ಚಾಕರಿ ಅಂತ ಮಾಡಿಲ್ಲ, ಅದನ್ನು ಸಾಕ್ಷಾತ್ ಪರಮಾತ್ಮನ ಪೂಜೆಯಂತೆ ಮಾಡಿದ್ದೇನೆ. ಹೀಗಾಗಿ ನನಗೆ ಜನರ ಮುಖವನ್ನು ನೋಡಿದ ತಕ್ಷಣ 4-6 ವಿಚಾರಗಳು ಅವ್ರ ಬಗ್ಗೆ ನನಗೆ ಗೊತ್ತಾಗುತ್ತೆ. ಅವರನ್ನು ಹೇಗೆ ಅಂದರೆ ಶೋಕೇಸ್ ಮೂಲಕ, ಹೀಗೆ ರಾಮಕೃಷ್ಣ ಪರಮಹಂಸರು ಕೊಟ್ಟ ಉದಾಹರಣೆ, ಶೋಕೇಸ್ ಮೂಲಕ ಅಲ್ಲಿರೋ ವಸ್ತುಗಳನ್ನು ಹೇಗೆ ನಾವು ನೋಡಬಹುದೋ ಹಾಗೆ ಮನುಷ್ಯನ ಕಣ್ಣುಗಳನ್ನು, ಮುಖವನ್ನು ನೋಡೋದ್ರ ಮೂಲಕ ಅವನ ಅಂತರಂಗ ಪರಿಚಯ ಆಗುತ್ತೆ. ಇಲ್ಲಿ ಮತ್ತೆ ಗೃಹಸ್ಥನನ್ನು ಎತ್ತಿ ಹಿಡಿಯಲಾಯಿತು. ಅದೇ ಗೃಹಸ್ಥ ತಲೆಬಾಗಿದ್ದು ಒಂದೇ ಮಂತ್ರಕ್ಕೆ, ನ ಕರ್ಮಣ ನ ಪ್ರಜಯಾಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶು. ನೀವು ಎಷ್ಟೇ ಕೆಲಸ ಮಾಡಿ, ನ ಕರ್ಮಣ ನ ಪ್ರಜೆಯ ಸಂತಾನೋತ್ಪತ್ತಿ, ನ ಧನೇನ ಧನೋತ್ಪತ್ತಿ, ತ್ಯಾಗೇನೈಕೆ ಅಮೃತತ್ವ ಮಾನಶು. ತ್ಯಾಗ ಮಾತ್ರದಿಂದಲೇ ಅಮೃತತ್ವ ಸಾಧ್ಯ. ಇದು ಅಲ್ಟಿಮೇಟ್ ಐಡಿಯಲ್ ಫಾರ್ ದಿ ಹೋಲ್ ಹ್ಯೂಮನ್ ರೇಸ್. ಹಾಗಾದರೆ ಸಂತಾನೋತ್ಪತ್ತಿ ಬೇಡವಾ? ಧನೋತ್ಪತ್ತಿ ಬೇಡವಾ? ಕರ್ಮ ಮಾಡೋದು ಬೇಡ? ಅದೆಲ್ಲವನ್ನೂ ಮಾಡಬೇಕು, ಅದೆಲ್ಲವೂ ಮಾಡಲೇಬೇಕು. ಅದಕ್ಕೊಂದು ವ್ಯವಸ್ಥೆ ಇದೆ, ಗೃಹಸ್ಥಾಶ್ರಮ ಅಂತಕ್ಕಂಥದ್ದು. ಅದರ ಮೂಲಕ ಅವನು ಹೇಗೆ ತೆಂಗಿನ ಮರ ಬೆಳೀತಾ 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 ಹಳೆಯ ಗರಿಗಳು ಉದುರಿ ಹೋಗುತ್ತೋ, ಹೊಸ ಗರಿಗಳು ಬರುತ್ತೋ, ಹಾಗೆ ಜೀವನದಲ್ಲಿ ನಮ್ಮ ಎವಲ್ಯೂಷನ್ ಅದೊಂದು ಪ್ರೋಸೆಸ್ ಮೂಲಕ ಬರಬೇಕೇ ಹೊರತು ಆ ಗರಿಗಳನ್ನು ಹಸಿಯಾಗಿದ್ದಾಗಲೇ ಕಿತ್ತು ಗಿಡಕ್ಕೆ ನಾವು ಒಂದು ತೊಂದರೆ ಉಂಟು ಮಾಡಬಾರ್ದು. ಇವತ್ತು ನೀವೆಲ್ಲ ಸದ್ಗೃಹಸ್ಥರು ಬಹಳ ಪ್ರೀತಿಯಿಂದ, ಬಹಳ ಬದ್ಧತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದ್ರಿ. ಶಂಕರಾಚಾರ್ಯರ ಒಂದು ಮಹಾನ್ ಆದರ್ಶವನ್ನು ಇಟ್ಟುಕೊಂಡು ಈ ಸಂಸ್ಥೆ ನಡೀತಾ ಇದೆ. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ. ಇದನ್ನು ನಮ್ಮ ಮಕ್ಕಳಿಗೆ ಗಟ್ಟು ಮಾಡಿಸಬೇಕಾದ ಸ್ತೋತ್ರ ಇದು. ಪ್ರತಿಯೊಬ್ಬ ಭಾರತೀಯನ ನಾಲಿಗೆಯಲ್ಲಿ ಇರಬೇಕಾಗ್ತದೆ. ವೇದ ಉಕ್ತಗೊಳಿಸಿದಂತಹ ಧರ್ಮಕ್ಕೆ, ವೇದ ಪ್ರತಿಪಾದಿಸಿದಂತಹ ಧರ್ಮವೆಂಬ ಒಂದು ಮಹಾನ್ ವರ್ಚ್ಯೂ ಸಂಸ್ಕಾರಕ್ಕೆ 2 ಆಯಾಮಗಳಿದೆ. ಒಂದು ಪ್ರವೃತ್ತಿ ಲಕ್ಷಣಂ, ಇನ್ನೊಂದು ನಿವೃತ್ತಿ ಲಕ್ಷಣಂ. ಪ್ರವೃತ್ತಿ ಲಕ್ಷಣಂ ಅಂದ್ರೇನು? ಪ್ರಪಂಚದಲ್ಲಿ ಬದುಕ್ತಾ ಇದ್ದೀರಿ, ವ್ಯಾವಹಾರಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದೀರಿ, ಅಲ್ಲಿ ನೀವು ಅತ್ಯಂತ ಯೋಗ್ಯವಾಗಿ ಬದುಕಿದ್ರೆ ಅಭ್ಯುದಯ ನಿಮಗೆ ಹೆಸರು ಕೀರ್ತಿ ಬರುತ್ತೆ, ಆಚಂದ್ರಾರ್ಕವಾಗಿ ನಿಮ್ಮ ಹೆಸರು ಉಳಿಯುತ್ತೆ. ಗೃಹಸ್ಥನೊಬ್ಬನು ಹೋರಾಡಬೇಕಾದ್ದೇ ಹೆಸರು ಕೀರ್ತಿಗಾಗಿ. ಆಸೆ ಬುರುಕಾಗಬಾರ್ದು. ಅವನು ಕಂಡವ್ರ ಆಸ್ತಿ ತಿಂದು ಇವನು ಯಜಮಾನಿಕೆ ಮಾಡಬಾರ್ದು. ಸಂಬಳ ಸಿಂಬಳ ವ್ಯತ್ಯಾಸ ಗೊತ್ತಿರಬೇಕು. ಸಂಪಾದಿಸಿದ್ದೆಲ್ಲ ದಕ್ಕೋದಿಲ್ಲ.
ಅನ್ಯಾಯದ ಸಂಪಾದನೆಯಿಂದ ಅನ್ಯಾಯದ ಅನ್ನ, ಅನ್ಯಾಯದ ಅನ್ನದಿಂದ ಅನ್ಯಾಯದ ರಕ್ತ, ಅನ್ಯಾಯದ ರಕ್ತದಿಂದ ನ್ಯಾಯದ ಜೀವನ ಸಿಗೋದಿಲ್ಲ. ಇದು ಟೆಕ್ಸ್ಟ್ ಬಾರೋಡ್ ಇನ್ಫಾರ್ಮೇಷನ್ ಅಲ್ಲ. ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಬದುಕಿದ್ದು ಹೀಗೆ. ಅವರು ಶರೀರ ಬಿಟ್ಟಿದ್ದು ಬಾಡಿಗೆ ಮನೆಯಲ್ಲೇ. ಆದರೆ ಅವ್ರ 5 ಗಂಡು ಮಕ್ಕಳಲ್ಲಿ 4 ಗಂಡು ಮಕ್ಕಳು ರಾಮಕೃಷ್ಣ ಆಶ್ರಮದಲ್ಲಿ ಸನ್ಯಾಸಿಗಳಾದಾಗ ಅವ್ರ ಕಣ್ಣಲ್ಲಿ ನೀರು ಬರಲಿಲ್ಲ. ಇದು ಹೇಗೆ ಹೇಳೋದು? ಒಬ್ಬ ಸದ್ಗೃಹಸ್ಥ ಹೇಗೆ ಬದುಕಬಹುದು? ಈಗ ನನ್ನ ಜೀವನದಲ್ಲಿ ನನ್ನ ತಂದೆನೇ ನನಗೆ ಮೊದಲನೇ ಗುರು, ಆಮೇಲೆ ಎಲ್ಲ ಗುರುಗಳು. ನನ್ನ ತಂದೆ ಕಲಿಸದಲ್ಲೇ ಇರೋ ಪಾಠವೇ ಇಲ್ಲ. ಜೀವನದಲ್ಲಿ ಎಂದೂ ಕೂಡ ಹೆಲ್ಪ್ಲೆಸ್ ಆಗೋದಕ್ಕೆ ಬಿಡಲಿಲ್ಲ ಅವರು. ಇದು ಸುಮ್ಮನೆ ಏನೋ ತಂದೆನ ಹೊಗಳ್ತಾ ಇರೋದು, ತಾಯಿನ ಹೊಗಳ್ತಾ ಇರೋ ವಿಷಯ ಅಲ್ಲ. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಅವ್ರನ್ನ ಭೇಟಿ ಮಾಡೋಕ್ಕೆ ಮೊದಲನೇ ಸಲ ನಮ್ಮ ತಂದೆ ಜೊತೆ ಹೋದೆ ನಾನು 1979-80. ಆ ಕಾನ್ವರ್ಸೇಷನ್ ಇವತ್ತಿಗೂ ನನ್ನ ಮನಸ್ಸಲ್ಲಿದೆ. ಪುರುಷೋತ್ತಮಾನಂದಜಿ ಅವರಿಗೆ ನನ್ನ ತಂದೆಯ ಬಗ್ಗೆ ಅಪಾರವಾದ ಗೌರವ. ಅವ್ರು ಹೇಳಿದ್ರು, ಓ ಕುಣಿಗಲ್ಲಿಂದ ಬಂದದ್ದ. ನಾನು ಸನ್ಯಾಸಿ ಆಗೋದಕ್ಕೆ ಮೊದಲು ಕುಣಿಗಲ್ ಕೆರೆ ಮೇಲೆ ಒಂದು ಜಾನಪದ ಗೀತೆ ಇದೆ, ಮೂಡಲ್ ಕುಣಗಲ್ ಕೆರೆ ನೋಡೋಕೊಂದು ವೈಭೋಗ, ಮೂಡಿ ಬರ್ತಾನೆ ಚಂದಿರಾಮ. ಅದನ್ನು ನಾನು ಮಂಗಳೂರು ರೇಡಿಯೋ ಸ್ಟೇಷನಲ್ಲಿ ಹಾಡಿದ್ದೆ ಅಂದರು ಪುರುಷೋತ್ತಮಾನಂದ. ನನಗೆ ಖುಷಿಯೋ ಖುಷಿ, ನಮ್ಮ ತಂದೆ ಖುಷಿ ಹೇಗಿರ್ಬೋದು ಅಂತ ನೋಡಿದೆ. ಆಗ ನಮ್ಮ ತಂದೆ ಹೇಳಿದ್ರು, ಗುರುಗಳೇ, ಯಾವ ಹಾಡನ್ನು ನೀವು ಆಲ್ ಇಂಡಿಯಾ ರೇಡಿಯೋಲ್ಲಿ ಹಾಡಿದ್ರು ಆ ಕೆರೆನ ನಾನು ಈಜಿದ್ದೇನೆ ಅಂತ. ಕಡೆಗೆ ನನಗೆ ಉಳಿತೋ ಅವರ ಆಶೀರ್ವಾದವು. ಕೆರೆ ಬಗ್ಗೆ ಹಾಡಿದ, ಕೆರೆ ಬಗ್ಗೆ ಈಜಿದ, ಇವರಿಬ್ಬರ ಪ್ರೇರಣೆಯಿಂದ ನಾನು ಸನ್ಯಾಸಿಯಾದೆ. ಅದು ಸಾಹಸಮಯವಾದ ಜೀವನ. ಆ 2 ವ್ಯಕ್ತಿತ್ವಗಳಲ್ಲಿ ನಾನು ಕಂಡ ಸಾಹಸಮಯ ಜೀವನ. ಗೃಹಸ್ಥ ಯಾವತ್ತಿಗೂ ಕೂಡ ಸತ್ಕಾರ್ಯಗಳನ್ನು ಮಾಡ್ತಾ 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 ಕೀರ್ತಿವಂತನಾಗಬೇಕು. ಈಗ ಅವರ ಇನ್ಸ್ಟಿಟ್ಯೂಷನ್ಸ್ ಅಂತ ಅವ್ರು ಶುರು ಮಾಡ್ತಾರೆ. ಆದರೆ ಇದೊಂದು ರೀತಿಯಲ್ಲಿ ಅಲ್ಪ ಬುದ್ಧಿ. ಇದು ಅರ್ಥ ಮಾಡ್ಕೊಳ್ಳಿ. ಸ್ಪಿರಿಚುವಲೈಸ್ ಡೇ ಟು ಡೇ ಲೈಫ್, ಇದು ಭಾರತೀಯ ಚಿಂತನೆ. ಯಾವುದೇ ಕೆಲಸವನ್ನು ನೀವು ಮಾಡಿದ್ರು ಅದನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಮಾಡಿ, ಲೌಕಿಕ ದೃಷ್ಟಿಕೋನದಿಂದ ಮಾಡಬೇಡಿ. ಇದನ್ನೇ ಕೃಷ್ಣ ಏನು ಹೇಳಿದ ಭಗವದ್ಗೀತೆಯಲ್ಲಿ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಏನಿದ್ರ ಅರ್ಥ? ಎಂದೂ ಕೂಡ ಎಂದೆಂದಿಗೂ ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಕರ್ತವ್ಯ ಮಾಡಿ ಸುಮ್ಮನೆ ಇರು. ಕರ್ತವ್ಯ ನಿರ್ವಹಿಸೋದೇ ಕಾರ್ಯವೂ ಹೌದು, ಫಲವೂ ಹೌದು ಅಂತ ತಿಳ್ಕೊ. ನೀನು ಕಾರ್ಯವನ್ನು ಮಾಡಬೇಕು ಅನ್ನೋ ಮೂಡ್ ಬಂತಲ್ಲೋ, ಮೂಢಮತೆ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಾನು ಹೇಳ್ತಾ ಇರೋದು ಶಂಕರಾಚಾರ್ಯ ಮೂಢಮತೆ, ಮೈಸೂರದಲ್ಲ. ಮೂಢ ಅಲ್ಲ, ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸ್ವಾಮಿಗಳು ಹೇಳಿದ್ರು ಅಂತ ನಾನು ಶುರು ಮಾಡ್ತೀನಿ. ನಾನು ಹೇಳ್ತಾ ಇರೋದು ಶಂಕರಾಚಾರ್ಯ. ನಮಗೆಲ್ರಿಗೂ ಕೂಡ ಬರೀಬೇಕಾದ್ರೆ ಪೆನ್ಸಿಲಲ್ಲಿ ಎಡಗೈಯಲ್ಲಿ ಒಂದು ಎರೇಸರ್ ಅಂತ ಕೊಡೋರು. ಎರೇಸರ್ ಅಂದ್ರೆ ಏನು? ರಬ್ಬರ್ ಅಂತ ಹೇಳಿಸ್ತೀನಿ, ಗೊತ್ತು ನನಗೆ. ರಬ್ಬರ್ ಅನ್ನೋದು ರಾಂಗ್ ಯೂಸೇಜ್. ಅದು ಇಟ್ ಈಸ್ ಕಾಲ್ಡ್ ಎರೇಸರ್. ಅದನ್ನು ನಾವು ರಬ್ಬರ್ 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 ಅಂತ ಬಳಸ್ತೀವಿ. ಬಸ್ಸಲ್ಲಿ ಸೀಟ್ ಕಿತ್ತೋಗಿದ್ರು ರಬ್ಬರ್ ಅಂತೀವಿ, ಟೈರು ಹರಿದು ರೋಡಲ್ಲಿ ಬಿದ್ದಿದ್ರು ರಬ್ಬರ್ ಅಂತೀವಿ. ಅದು ಎರೇಸರ್. ಆಮೇಲೆ ಒಂದು ಕಾಲಕ್ಕೆ ನಮ್ಮ ಕೈ ಪೆನ್ ಕೊಟ್ಟರು. ಪೆನ್ ಕೊಟ್ಟ ಮೇಲೆ ಎಡಗೈಯಲ್ಲಿ ಕೊಟ್ಟಿದ್ದು ಎರೇಸರ್ನ ಕಿತ್ಕೊಂಡ್ರು. ಯಾಕೆ ಅಂದರೆ, ಇನ್ನು ಮರ್ಯಾದೆಯಾಗಿ ಜೀವನದಲ್ಲಿ ಬರೆಯುವಂಥದ್ದನ್ನ ಯೋಚನೆ ಮಾಡಿ ಬರೀ. ಇದು ತಿದ್ದುಪಡಿಗೆ ಯಾವುದೇ ರೀತಿಯಲ್ಲೂ ಕೂಡ ನೀನು ಆವರೇಜ್ ಆಗಬೇಡ ಅಂತ ಹೇಳ್ಕೊಟ್ರೆ ಹೊರತು ಯಾವುದು ವೈಟ್ನರ್ ಕೊಡಲಿಲ್ಲ. ಸತ್ಯವಾಗಿ ಜೀವನದಲ್ಲಿ ಒಂದು ಅಕ್ಷರನೂ ಕೂಡ ವೈಟ್ನರ್ನಲ್ಲಿ ನಾವು ಬಣ್ಣ ಹೊಡೆದು ಸಾಕ್ಷಾತ್ ಅಭ್ಯುದಯ ನಿಶ್ಚೇಯಸ ಹೇತು ಯತ್ಸ ಧರ್ಮ. ಒಂದು ಕ್ಷೇತ್ರದಲ್ಲಿ ಯಾರಾದರೂ ಪತನವಾದರೆ ಆ ಕ್ಷೇತ್ರವನ್ನು ಬೈಬೇಡಿ. ಆ ಕ್ಷೇತ್ರದಲ್ಲಿರೋ ವ್ಯಕ್ತಿ ಅದನ್ನು ಸಾಧಿಸಲಾರದೆ ವಿಫಲನಾದ. ಆಗ ನೀವು ನೆನಪು ಮಾಡ್ಕೋಬೇಕಾದ್ದು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಒಬ್ಬ ಮಹಾತ್ಮನನ್ನು. ಇನ್ನು ಶಿಕ್ಷಕರು ಯಾರಾದರೂ ಇದ್ದೀರಾ? ಕೈ ಎತ್ತಿ.
ಮೇಷ್ಟ್ರುಗಳು ಇರ್ಬೋದು, ಅಲ್ಲಲ್ಲಿ ಸ್ವಲ್ಪ ಇರ್ಬೋದು. ಹಿಂದಿನ ಕಾಲದಲ್ಲಿ ಮೇಷ್ಟ್ರುಗಳು ಇಂಥ ಕಾರ್ಯಕ್ರಮಕ್ಕೆ ತುಂಬ ಬರ್ತಾ ಇದ್ದರು. ಯಾಕೆ ನಾನು ಈಗಿನ ಕಾಲದಲ್ಲಿ ಹೇಳಿಲ್ಲ. ನೀವೆಲ್ಲ ಜಿ ಪಿ ರಾಜರತ್ನಂ ಹೆಸರು ಕೇಳಿದ್ದೀರಾ? ಅವ್ರು ಯಾವ ಊರಿಗೆ ಪ್ರವಚನಕ್ಕೆ ಹೋದರೂ ಕೂಡ ಒಂದು ಬಟ್ಟೆನಲ್ಲಿ 4-6 ಪುಸ್ತಕಗಳು ಗಂಟು ಕಟ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರಂತೆ ಜಿ ಪಿ ರಾಜರತ್ನಂ. ಒಮ್ಮೆ ಬಸ್ಸಲ್ಲಿ ಅವ್ರು ಸ್ಟೂಡೆಂಟ್ ಸಿಕ್ಬಿಟ್ಟ ಅವ್ರಿಗೆ. ಏನು ಸರ್ ನಿಮ್ಮ ಹಣೆ ಬರಹ, ಯಾವ ಊರಿಗೆ ಹೋದರೂ ಈ ಗಂಟು ಬಿಡಲ್ವಲ್ಲ ಸರ್, ನೀವು ಬಟ್ಟೆ ಪುಸ್ತಕದ ಗಂಟು ಹೊತ್ಕೊಂಡು ಹೋಗ್ತೀವಿ, ಭಾರ ಆಗಲ್ವಾ ಸರ್ ನಿಮಗೆ ಒಂದು ಸ್ಟೂಡೆಂಟು. ಆಗಿನ ಕಾಲದಾಗೆ ಗ್ರೇಸ್ ಮಾರ್ಕ್ಸು, ಗೌರ್ಮೆಂಟ್ ಗ್ರೇಸ್, ವಿಧಾನಸೌಧ ಗ್ರೇಸ್, ಮೇಸ್ಟರ್ ಗ್ರೇಸ್, ಕಾಪಿ ಗ್ರೇಸ್, ಕೋವಿಡ್ ಗ್ರೇಸ್. ಆಗ ಅವ್ರು ನೋಡಿದ್ರಂತೆ, ಶಿಷ್ಯನನ್ನು ನೋಡಿ ಒಂದು ಮಾತು ಹೇಳಿದ್ರಂತೆ, ನೆನ್ಪಿಟ್ಕೊಳ್ಳೋ, ಪುಸ್ತಕಗಳು ಯಾವತ್ತು ಮೇಷ್ಟ್ರಿಗೆ ಭಾರ ಆಗುತ್ತೋ ಆವತ್ತು ಮೇಷ್ಟ್ರು ಭೂಮಿಗೆ ಭಾರ ಆದಂತೆ ಕಣೋ ಅಂತ. ಇವತ್ತು ಮೇಷ್ಟ್ರುಗಳು ಸಿಲೆಬಸ್ ಕವರ್ ಮಾಡ್ತಾರೆ. ಆನ್ಸರ್ 6 questions out of 10. ಮಕ್ಕಳೇ, ದಿಸ್ ಕ್ವೆಶ್ಚನ್ ಅಪಿಯರ್ ಪ್ರೀವಿಯಸ್ ಇಯರ್, ಯು ನೀಡ್ ನಾಟ್ ವರಿ ಅಬೌಟ್ ಇಟ್, ಯು ಕಾನ್ಸಂಟ್ರೇಟ್ ದ ನೆಕ್ಸ್ಟ್ ಕ್ವೆಶ್ಚನ್. ಸೊ knowledge is power. ಸತ್ವೋಯ್ತು. ಟುಡೇ ಯು ಹ್ಯಾವ್ ಓನ್ಲಿ ಮಾಸ್ ಎಜುಕೇಷನ್, ಯು ಡೋಂಟ್ ಹ್ಯಾವ್ ಎಜುಕೇಷನ್. ಸಾವಿದ್ಯಾಯ ವಿಮುಕ್ತಯೇತ್. ಯಾವ ಕಲಿಕೆಯ ಮೂಲಕ ಕಾಯ ವಾಚ ಮನಸ ನಾನು ಶಕ್ತನಾಗಿ ಕತ್ತಲನ್ನು ಓಡಿಸಿ ಬೆಳಕನ್ನು ಆನಂದಿಸುವಂತೆ ಮಾಡುತ್ತೋ ಆ ಕಲಿಕೆಯನ್ನು ಶಿಕ್ಷಣ ಅಂತ ಕರೆದರು. ಆದ್ದರಿಂದ ತಿಳ್ಕೊಳ್ಳಿ, ಸ್ಪಿರಿಚುವಲೈಸ್ ಡೇ ಟು ಡೇ ಲೈಫ್. ಕರ್ಮಣ್ಯವಾಧಿಕಾರಸ್ಥೆ. ಯಾವಾಗ ನಾವು ಕರ್ತವ್ಯಗಳನ್ನು ಸರಿಯಾಗಿ ಮಾಡ್ತೇವೋ ಅದೇ ಒಂದು ದೊಡ್ಡ ಕೃಪೆ. ಈಗ ನೀವು ಆಫೀಸಲ್ಲಿ ಕೆಲಸ ಕೊಡಿ, 10 ಜನಕ್ಕೆ ಒಂದೇ ಕೆಲಸ ಕೊಡಿ, 10 ರೀತಿ ಮಾಡ್ತಾರೆ. ಒಬ್ಬೊಬ್ಬನೂ ಒಂದೊಂದು ವೆರೈಟಿಯಲ್ಲಿ ಮಾಡ್ತಾನೆ. ಅವತ್ತು ಅಬ್ರಹಾಂ ಲಿಂಕನ್ ತನ್ನ ಮಗನ ಕ್ಲಾಸ್ ಟೀಚರ್ಗೆ ಪತ್ರ ಬರೆದ, 10 ಜನರಲ್ಲಿ ನನ್ನ ಮಗ 11ನೇವನಾಗಬಾರ್ದು, ಅವನದೇ ಆದ ಸ್ವಂತಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ನೀವು ಪ್ರೇರಣೆ ಮಾಡಿ. ತಾಯಿ ಇಲ್ಲದ ಮಗು ನನ್ನ ಮಗ, ನನ್ನ ಹೆಂಡತಿ ತೀರ್ಕೊಂಡಿದ್ದಾಳೆ, ತಾಯಿ ಇಲ್ಲದ ಮಗ ಅವನನ್ನು ಕಠಿಣವಾಗಿ ನೀವು ನೋಡ್ಕೊಳ್ಳಿ, ನಿಮ್ಮ ಪ್ರೀತಿ ಬೇಕು ಅವನಿಗೆ, ಹಾಗಂತ ಮುದ್ದು ಮಾಡಬೇಡಿ, ಹಾಳು ಮಾಡಬೇಡಿ. ಏಕೆಂದರೆ ಲೋಹಗಳು ಶುದ್ಧವಾಗುವುದು ಕುಲುಮೆಯಲ್ಲಿ ಅಂತ ಬರೆದರು. BM ಶ್ರೀಕಂಠಯ್ಯನವರು ಒಂದು ಕಡೆ ಬರೆದರು, ಹಿರಿಯರಿಂದ ಕಿರಿಯರಿಗೆ ಉದಾರವಾಗಿ ದೊರೆಯುವ ಉಡುಗೊರೆಗಳಲ್ಲಿ ಭಾಷೆಯೂ ಒಂದು. ಅದು ಶುದ್ಧವಾಗಿದ್ದರೆ ಭೂಷಣ. ಒಬ್ಬ ಹಿರಿಯ ಸನ್ಯಾಸಿ ಕಿರಿಯ ಸನ್ಯಾಸಿಯನ್ನು ಕರ್ಕೊಂಡು ಹೋದಂತೆ ಭಿಕ್ಷೆಗೆ. ಮಗ, ಇವತ್ತು ನೀನೇ ಕೂಗಲ ಅಂದ. ಅವನು ಶುದ್ಧವಾದ ಭಾಷೆಯಲ್ಲಿ, ನನ್ನಂತೂ ಅನಿಸುತ್ತೆ, ಶಿವಕಾರುಣ್ಯ ಭಿಕ್ಷಾ ಅಂತ ಕೂದ. ಗುರುಗಳಿಗೆ ಎಲ್ಲೆಲ್ಲೂ ಕೋಪ ಬಂದ್ಬಿಡ್ತು, ಒಂದೇಟ್ ಹಾಕ್ದ. ಶುದ್ಧವಾದ ಕನ್ನಡದಲ್ಲಿ ಶಿವಕಾರುಣ್ಯ ಭಿಕ್ಷಾ ಅಂತ ಕೂಗು ಅಂದರೆ ಏನೇನೋ ಕೂಗ್ತೀಯ ಅಂದ. ನಿಮ್ಗೆ ಅರ್ಥ ಆಯ್ತು ಭಾಷೆ ಎಷ್ಟು ಮುಖ್ಯ ಆಗುತ್ತೆ, ಭಾವನೆ ಎಷ್ಟು ಮುಖ್ಯ ಆಗುತ್ತೆ. ವೇದಗಳು ಯಾಕೆ ಬೇಕು, ಉಪನಿಷತ್ತು ಯಾಕೆ ಬೇಕು, ಗೀತೆ ಯಾಕೆ ಬೇಕು, ಪೂಜೆಗಳು ಯಾಕೆ ಬೇಕು, ಗಣಪತಿ ಯಾಕೆ ಬೇಕು. ಹೈಯೆಸ್ಟ್ ಸೈನ್ಸ್ ವೇದಾಂತದಲ್ಲಿದೆ. ಈ ನಿಟ್ಟಿನಲ್ಲಿ ಇನ್ನು ಕೆಲವೇ ವಿಷಯ ಹೇಳ್ಬಿಟ್ಟು ನಾನು ಮುಗಿಸ್ತೇನೆ ಕಾರ್ಯಕ್ರಮದ ದೃಷ್ಟಿಯಲ್ಲಿ. ನಮ್ಮ ದೇಶಕ್ಕೆ ಒಂದು ದೊಡ್ಡ ಕಾಯಿಲೆ, ಯಾವುದನ್ನೂ ಕೂಡ ಪಾಶ್ಚಾತ್ಯರ ಕನ್ನಡಕದ ಮೂಲಕ ಹೇಳಿದಾಗ ಆಗ ವಿಷನ್ ಚೆನ್ನಾಗಿದೆ. ನೋಡಿ ಪಾಪ, 4 ದಿವಸಕ್ಕೆ ಲಾಂಚ್ ಆಗಬೇಕು. ಅವನು ಯಾರೋ ಒಬ್ಬ ಭಾಷಾ ಮೇಷ್ಟ್ರು ಚಂದ್ರಯಾನ ಮಾಡಿದ್ರೆ ಬಡವ್ರ ಹೊಟ್ಟೆ ತುಂಬುತ್ತಾ ಅಂದ. ಈಗ ನಮ್ಮ ದೇಶದಲ್ಲಿ ಬಡವ್ರ ಹೊಟ್ಟೆ ತೋರಿಸಿ ಇವ್ರ ಹೊಟ್ಟೆಗಳು ದೊಡ್ಡದಾಗ್ತಾ ಇದೆ. ಎಲ್ಲ ಬಡವರ ಬಂಧುಗಳೇ. ಇನ್ನೊಬ್ಬ ಪುಣ್ಯಾತ್ಮ 70 ಕೋಟಿ ಜನ, ಒಂದು ಅಮೇರಿಕಾ ಕೆನಡಾ ಸೇರಿದಷ್ಟು ಜನಸಂಖ್ಯೆಯ ಜನ ಬಂದು ಮಿಂದು
ಪುನೀತರಾಗಿ ಧನ್ಯತೆಯಲ್ಲಿ ಹೋಗ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ್ರೆ ಬಡತನ ಹೋಗುತ್ತಾ ಅಂತ. ಸುನಿತಾ ವಿಲಿಯಮ್ಸು ಪಾಪ ಅವಳು ಪಾಡ್ಗೆ ಅವಳು ಹೋಗ್ತಾ ಇದ್ಳು, ಬರ್ಕೊಟ್ಬಿಟ್ಲು ಅವಳು. ನಾನೇನಾದರೂ ಅಲ್ಲಿ ವಾಪಸ್ ಬರದೆ ಸತ್ತು ಹೋದರೆ ಇದು ನನ್ನ ಡಿಸಿಷನ್ನು, ಇದಕ್ಕೆ ಯಾರೂ ಕಾರಣರಲ್ಲ ಅಂತ ಬರೆದು ಹೇಗೆ ವಿರಜಾ ಹೋಮ ಮಾಡಿ ಆತ್ಮಶ್ರಾದ್ದ ಮಾಡಿಕೊಂಡು ಸ್ವಾಮಿಗಳಾಗ್ತಾರೋ ಹಾಗೆ ಒಂದು ನಿಖರವಾಗಿ ಅವಳು ಡಿಸಿಷನ್ ಕೊಟ್ಬಿಟ್ಲು. ನೀವು ಸರ್ಜರಿ ಆಗಬೇಕಾದ್ರೆ ಬರ್ಕೊಡ್ತೀರಿ ನೀವೆಲ್ಲ ಗಾರ್ಡಿಯನ್ಸ್, ಕೇರ್ ಟೇಕರ್ಸ್, ಏನೇ ಆದರೂ ಕೂಡ ಅದನ್ನು ಡಾಕ್ಟ್ರಿಗೆ ನೀವು ಲೈಸೆನ್ಸ್ ಕೊಟ್ಟಾಗ ಏನು ಬೇಕಾದ್ರೂ ಆಗಲಿ ಅಂತ. ಹಾಗಲ್ಲ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾವೆಲ್ಲ ಸಮಾಧಾನವಾಗಿ ಈ ಸನ್ನಿವೇಶವನ್ನು ಸ್ವೀಕರಿಸಬೇಕು. ಪಾಪ ಅವಳನ್ನ ಕೇಳಿದ್ರು ಅಮೇರಿಕನ್, ಅವಳು ಹೇಳಿದ್ರು, ಐ ಆಮ್ ನಾಟ್ ಅಟ್ ಆಲ್ ಅಫ್ರೈಡ್, ಐ ಹ್ಯಾವ್ ಗಣೇಶ ಇನ್ ಮೈ ಹಾರ್ಟ್, ಐ ಹ್ಯಾವ್ ಗೀತಾ ಆನ್ ಮೈ ಲಿಪ್ಸ್ ಅಂತ. ಅವನು ಯಾರೋ ಪುಣ್ಯಾತ್ಮ 1000 ಪುಸ್ತಕ ಭಗವದ್ಗೀತೆ ತೊಗೊಂಡು ಸುಟ್ಟು ಹಾಕ್ಬಿಟ್ನಂತೆ. ಇನ್ನಷ್ಟು ಪೊಲ್ಯೂಷನ್ ಮಾಡಿದ್ನೇ ಹೊರತು ಇನ್ನೇನು ಮಾಡಲಿಲ್ಲ ಅವನು. ಗಣಪತಿ ಪೂಜೆ ಮಾಡಬೇಡಿ, ಗಣಪತಿ ಪೂಜೆ ಮಾಡಬೇಡಿ. ಎಷ್ಟು ಕಾಮನ್ ಸೆನ್ಸಿನ ಕೊರತೆ ಇವತ್ತು ಸಮಾಜದಲ್ಲಿ ಕಾಣ್ತಾ ಇದೆ. ಇಂಥದ್ದರ ನಡುವೆ ನೀವು 500 ಜನ ಬೆಳಗಿನಿಂದ ಬಂದು ಕೂತಿದ್ದೀರಲ್ಲ ಶರ್ಮಾ, ಏನು ಹೇಳಪ್ಪ ನಾನು ಮಾಡಿ. ನೋಡಿ, ಇದು ಜೇನು ನೊಣಗಳನ್ನ ನೀವು ತಿಪ್ಪೆ ನೊಣಗಳು, ಪತಂಗಗಳು, ಮಿಡತೆಗಳ ಮಧ್ಯದಲ್ಲಿ ಅಸೋಸಿಯೇಷನ್ಗೆ ಹೋಗಿದ್ರೆ ಹೋಗುತ್ತವಾ? ಹೋಗೋದಿಲ್ಲ. ಎಲ್ಲ ಪ್ರಾಣಿಗಳು ಕಾಡಲ್ಲೇ ಬದುಕಬೇಕು ನಿಜ, ಆದರೆ ಆನೆಗಳ ಹಿಂಡೆ ಒಂದು, ಜಿಂಕೆಗಳ ಹಿಂಡೆ ಒಂದು, ಅಳಿಲುಗಳ ಹಿಂಡೆ ಒಂದು, ನರಿಗಳ ಹಿಂಡೆ ಒಂದು. ನೀವು ನೋಡೋಣ, ಪಾಠ ಹೇಳಿ ಅದಕ್ಕೆ. ಒಂದು ಆನೆ, ಒಂದು ಇರುವೆ, ಒಂದು ಜಿಂಕೆ, ಒಂದು ಅಳಿಲು, ಒಂದು ಆಮೆ, ಒಂದು ಕಾಗೆ ಎಲ್ಲ ಸೇರಿ ಒಂದು ಕಡೆ ಅಸೋಸಿಯೇಷನ್ ಮಾಡ್ಕೊಳ್ಳಿಪ್ಪ ನೀವೆಲ್ಲ. ನಿಮಗೆಲ್ಲ BPL ಕಾರ್ಡ್ ಕೊಟ್ಬಿಡ್ತೀನಿ. ಅದು ಇರುತ್ತವಾ? ಸಮಯ ಎಲ್ಲ ಒಂದೇ ಊರಿನಲ್ಲಿ ಇರ್ತೀವಿ, ಆದರೆ ಆ ಮನಸ್ಸುಗಳು ಅಂತ ಒಂದು ಇದೆ, ದೇವರು ಕೊಟ್ಬಿಟ್ಟಿದ್ದಾನೆ. ಅದನ್ನು ನಾವು ಯಜ್ಞತತ್ವ ಹೇಗಂದ್ರೆ ಹಾಗೆ ಮಿಸ್ಯೂಸ್ ಮಾಡ್ಕೊಳಕ್ಕಾಗಲ್ಲ. ಮನೆಯೇವ ಮನುಷ್ಯ ನಮ್ಮ ಕಾರಣಂ ಬಂಧ ಮೋಕ್ಷಯೋ ಅಂತ ಹಿರಿಯರು ಹೇಳಿಬಿಟ್ಟಿದ್ದಾರೆ. ನಾವು ಬದುಕಿದ್ರು ನಮ್ಮ ಮನಸ್ಸಿನಿಂದ, ಸತ್ರು ನಮ್ಮ ಮನಸ್ಸಿನಿಂದಲೇ. ಆದ್ದರಿಂದ ನಮ್ಮ ಮನಸ್ಸನ್ನು ಮಲ್ಲಿಗೆ ಬುಟ್ಟಿಯಾಗಿ ಕಾಪಾಡ್ಕೊಳ್ತೀವಿ. ಇದನ್ನು ಮುನ್ಸಿಪಾಲ್ಟಿ, ಕಾರ್ಪೊರೇಷನ್ ತೊಟ್ಟಿ ಮಾಡೋಕ್ಕೆ ಬರಬೇಡಿ ಅಂತ ಜನ ಹೇಳ್ತಾರೆ. ಈ ಡಿಸ್ಕ್ರಿಮಿನೇಷನ್ ಇದು ನಿಮ್ಮ ಹಕ್ಕಿದು. ಯಾವಾಗ ನೀವು ಒಳಮುಖವಾಗಿ ಹೆಚ್ಚು ಪ್ರಯಾಣ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಗೊತ್ತಾಗುತ್ತೆ ನೀವು ಯಾರು ಅಂತ. ಹೊರಗಡೆ ಬಿಡಿ, ಬ್ಯೂಟಿ ಪಾರ್ಲರ್ನವ್ರು ಪ್ರಪಂಚದ ದಾರಿ ತಪ್ಪಿಸ್ಬಿಡ್ತಾರೆ, ನಿಮ್ಮನ್ನು ಹೇಗೋ ಡೆಕೋರೇಟ್ ಮಾಡ್ತಾರೆ. ತಾತ, ಆರ್ ಯು 75? ಯು ಡೋಂಟ್ ಲುಕ್ ಲೈಕ್ ಅಂದಾಗ ತಾತ ಅಜ್ಜಿ ಕಡೆ ನೋಡ್ತಾನೆ, ಹೇಳ್ಸ್ಕೊಂಡು ಏನು ಐ ಆಮ್ 75 ಹಾಗೆ ಕಾಣ್ತಾ ಇಲ್ವಂತೆ. ಅವಳು ಇಂಟೆಲಿಜೆಂಟ್, ಅದು ಸಾವಿತ್ರಿ ಪಾತ್ರ ಅವಳು ಹೇಳ್ತಾಳೆ. ಅವ್ರು ಹೇಳ್ತಾರೆ, ಸರಿಯಾಗಿ ಕೇಳಿಸ್ಕೊಳ್ರಿ, ನಿಮಗೆ 75 ಆಗೇ ಇಲ್ಲ ಅಂತಲ್ಲ, ಆದರೂ ಹಾಗೆ ಕಾಣ್ತಾ ಇಲ್ಲ ಅಂತ ಹೊರ್ತಿರ್ತಾರೆ. ಯು ಡೋಂಟ್ ಲುಕ್ ಲೈಕ್, ಬಟ್ ಯು ಆರ್ ಆಲ್ರೆಡಿ 75. ಯು ಆರ್ 75 ಆಲ್ರೆಡಿ. ಇಟ್ಸ್ ಅ ಫ್ಯಾಕ್ಟ್. ಬಟ್ ಸಮ್ವೇರ್ ಯು ಆರ್ ಹೈಡಿಂಗ್ ದ ಟ್ರೂತ್ ಬೈ ಸೋ ಮೆನಿ ಕಾಸ್ಟ್ಯೂಮ್ ಅರೇಂಜ್ಮೆಂಟ್ಸ್. ಡು ಯು ವಾಂಟ್ ರಿಯಾಲಿಟಿ? ನೀವು ಯಾವಾಗ ವಾಸ್ತವಿಕತೆಯನ್ನು ಗೌರವಿಸ್ತೀರೋ, ಸತ್ಯವನ್ನು ಗೌರವಿಸ್ತೀರೋ, ಆಧ್ಯಾತ್ಮಿಕ ಜೀವನಕ್ಕೆ ನೀವು ಪ್ರವೇಶಕ್ಕೆ ಯೋಗ್ಯರಾಗುತ್ತೀರಿ. ಸರ್ ವಿಲಿಯಂ ಜೋನ್ಸ್ ಅಂತ ಒಬ್ಬ ಇದ್ದ. ಸರ್ ವಿಲಿಯಂ ಜೋನ್ಸ್ ಏಷ್ಯಾಟಿಕ್ ಸೊಸೈಟಿ ಲಂಡನ್ನಲ್ಲಿ ಅಧ್ಯಕ್ಷನಾಗಿದ್ದ. ಅವನಾದ್ಮೇಲೆ ಪಾಲ್ ಡ್ಯೂಸನ್ ಅಂತ 2ನೇ ಅಧ್ಯಕ್ಷನಾದ. ಇವರಿಬ್ಬರು ಆಗಿನ ಕಾಲಕ್ಕೆ 1880s ಸುಮಾರು, ಆಗಿನ ಕಾಲಕ್ಕೆ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಸು. ಸರ್ ವಿಲಿಯಂ ಜೋನ್ಸ್ ಹೇಳ್ತಾನೆ, ವಿಸ್ಡಮ್ಮನ್ನು ಪ್ರಪಂಚಕ್ಕೆ ಕೊಡೋ ವಿಷಯದಲ್ಲಿ ಉಪನಿಷತ್ತುಗಳು ಮತ್ತು ವೇದಾಂತದಷ್ಟು ಅಧಿಕಾರಯುತವಾದಂತಹ ಒಂದು ವಿಚಾರ ಈ ಪ್ರಪಂಚ ಕಾಣಲೇ ಇಲ್ಲ ಇಲ್ಲಿವರೆಗೆ. ವೇದಾಂತ ಹ್ಯಾಪನ್ ಟು ಬಿ ದಿ ಸೊಲೇಸ್ ಆಫ್ ಮೈ ಲೈಫ್ ಆ್ಯಂಡ್ ಇಟ್ ವಿಲ್ ಬಿ ಮೈ ಸೊಲೇಸ್ ಈವನ್ ಫಾರ್ ಮೈ ಡೆತ್ ಆಲ್ಸೋ ಅಂದವನು. ನನ್ನ ಬದುಕು ಮತ್ತು ಸಾವಿಗೂ ಏಕಪ್ರಕಾರವಾಗಿ ನನಗೆ ಸಮಾಧಾನ ಕೊಡ್ತಕ್ಕಂಥ ಚಿಂತನೆ ವೇದಾಂತ. ಪಾಲ್ ಡ್ಯೂಸನ್ ಇಂಡಿಯಾಗೆ ಬಂದಿದ್ದ. ಕಲ್ಕತ್ತಾದಲ್ಲಿ, ಬಾಂಬೆಯಲ್ಲಿ ಒಳ್ಳೆ ಸ್ಪೀಚ್ ಮಾಡಿದ ಅವನು. ವಿವೇಕಾನಂದರ ಕಾಂಟೆಂಪರರಿ ಅವನು.
ಅವನೊಂದು ಕಡೆ ಹೇಳ್ದ, ಕ್ರಿಶ್ಚಿಯಾನಿಟಿ ಏನಾದರೂ ಇನ್ನೂ ಸದೃಢವಾಗಬೇಕು ಅಂತಿದ್ದರೆ, ವೇದಾಂತದ ಕೆಲವು ಶಕ್ತಿಗಳನ್ನು ಅದು ಅಳವಡಿಸಿಕೊಳ್ಳಬೇಕು, ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು. ಫ್ರೆಡ್ರಿಚ್ ನಿಶೆ ಅಂತ ಒಬ್ಬ ಇದ್ದ. ಅವನು ಹೇಳ್ತಾನೆ, ಅದ್ಭುತವಾದ ವ್ಯಕ್ತಿತ್ವಗಳು ಅವರೆಲ್ಲ, ತುಂಬ ಕೃಷಿ ಮಾಡಿದವರು ವೇದಾಂತದಲ್ಲಿ. ಅವನೇನು ಹೇಳ್ದ, ನನಗೆ ಬೈಬಲ್ನಲ್ಲಿ ಬರುವಂತಹ ಎಷ್ಟೋ ಸಂಶಯಗಳು, ನನ್ನ ಬದುಕಿನಲ್ಲಿ ಬಂದ ಎಷ್ಟೋ ಸಂಶಯಗಳಿಗೆ ಬೈಬಲ್ ಪರಿಹಾರ ಕೊಡಲಾಗದ ಸಂದರ್ಭದಲ್ಲಿ ಮನುಸ್ಮೃತಿ ನನಗೆ ಪರಿಹಾರ ಕೊಡ್ತು. ನನ್ನ ಪ್ರತಿಯೊಂದು ಮಾತಿಗೂ ಕೂಡ ನಿಮಗೆ ಫಾರಿನ್ ಪಬ್ಲಿಕೇಶನ್ನೇ ಬುಕ್ಸ್ ಕೊಡ್ತೇನೆ ರೆಫರೆನ್ಸ್ಗೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಟು ಕನ್ಕ್ಲೂಡ್, ಜೀವಂತಿಕೆಯನ್ನು ಹೊತ್ತು ಮನುಷ್ಯನನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವನನ್ನು ಎಲ್ಲ ರೀತಿಯಲ್ಲೂ ಕೂಡ ಉತ್ತಮ ಬದುಕಿಗೆ ರೂಪಿಸುವಂತಹ ಸಾಮರ್ಥ್ಯವನ್ನು ದೊರಕಿಸ್ಕೊಟ್ಟಂಥದ್ದು ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ. ವೇದಾಂತ ಚಿಂತನೆ ಇದು ಬಹಳ ಮುಖ್ಯ. ನಾವು ಹೋಮದಲ್ಲಿ ಭಾಗವಹಿಸಿದ್ವಿ. ಎಷ್ಟೋ ಜನಕ್ಕೆ ಹೋಮ ಅಂದರೆ ಅರ್ಥ ಆಗಲ್ಲ. ಯಾರೊಬ್ಬರು ಬಂದರು, ಒಂದು ಸಲ ಆಶ್ರಮಕ್ಕೆ ಬಂದರು. ಎಲ್ಲಿ ಹೋಗಿದ್ರಿ? ನಮ್ಮ ನೆಂಟರ ಮನೆಗೆ ಹೋಗಿದ್ರಿ. ಏನಿತ್ತಲ್ಲಿ? ಇವತ್ತು ಗೃಹ ಪ್ರವೇಶ ಇತ್ತು. ಏನು ನಡೀತಾ ಇತ್ತು? ಹೋಮ ಸುಡ್ತಾ ಇದ್ರು ಬುದ್ಧಿ. ಹೋಮನೇ ಸುಡೋರಿದ್ದಾರೆ ನಮ್ಮಲ್ಲಿ. ಪಾಪ ಗೊತ್ತಿಲ್ಲ. ತನಗೆ ಗೊತ್ತಿಲ್ಲದೇ ಇರುವುದನ್ನು ಇತರರಿಗೆ ಗೊತ್ತಾಗದಂತೆ ವಿವರಿಸೋದೆ ವಿಚಾರವಾದ. ತನಗೆ ಗೊತ್ತಿಲ್ಲದೆ ಇರುವುದನ್ನು ಬೇರೆಯವರಿಗೆ ಗೊತ್ತಾಗದಂತೆ. ಆದ್ದರಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಬಹಳ ದೊಡ್ಡ ಹೋರಾಟ. ಸ್ವಧರ್ಮ ಅಂತ ಒಂದಿದೆ. ನೀವು ಮಾತಾಡದೇ ಇದ್ರೆ ಏನಾಗುತ್ತೆ ಗೊತ್ತಾ? ಮದುವೆ ಆದಮೇಲೆ ಏನೋ ಒಂದು ಕಂಟ್ರೋಲ್ ಬಿದ್ದಿದೆ ಅಂತ. ನೀವು ಮಾಡಿದ ಕಾರ್ಯ ಇವತ್ತು ಬಹಳ ಚೆನ್ನಾಗಾಗಿದೆ, ಸಂತೋಷ ಆಗಿದೆ. ಈ ಆನಂದವನ್ನು ಕೆಲವು ಮಾತುಗಳಲ್ಲಾದರೂ ಮುಂದುವರೆದ ಭಾಗವಾಗಿ ಕೇಳೋಣ. ಬಾಲ್ಯದಿಂದಲೂ ನಾನು ಬಹಳ ಪ್ರೀತಿಯಿಂದ ಕಂಡ ಮಗು, ಬಹಳ ಶ್ರದ್ಧಾವಂತ ಮಗು, ನಿಷ್ಠೆ, ಒಂದು ಉತ್ತಮ ಜೀವನಕ್ಕೆ ಬದ್ಧತೆಯನ್ನು ಕಂಡ ನಮ್ಮ ಇದೇ ಗಿರಿನಗರದಲ್ಲಿ ಆಟ ಆಡಿ ಬೆಳೆದಂಥ ನಮ್ಮೆಲ್ಲರ ಪ್ರೀತಿಯ ತೇಜಸ್ವಿ. ತಂದೆ ತಾಯಿ ಆಶೀರ್ವಾದ ಮಾಡೋ ಹೆಸರಿಟ್ಟಿದ್ದಾರೆ. ಜೀವನ ಪರ್ಯಂತ ಹೆಸರು 100 ಪಟ್ಟು ಬೆಳೀಲಿ. ನಿಮ್ಮಂಥ ಎಲ್ಲ ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ತೇಜಸ್ವಿ ಬದುಕಿನಲ್ಲಿ ಸಿಗಲಿ. ದೊಡ್ಡ ಜವಾಬ್ದಾರಿಗಳು ತೇಜಸ್ವಿಗೆ ಬರಲಿ. ನಮ್ಮ ಮುರಳೀಧರ್ ಶರ್ಮರ ಈ ಕಾರ್ಯ ನನ್ನ ಮನಸ್ಸಿಗೆ ಬಹಳ ಸಂತೋಷ ಉಂಟು ಮಾಡಿದೆ. ನಿಮ್ಮೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಡಲಿ, ಶ್ರೇಯಸ್ಸನ್ನು ಕೊಡಲಿ, ಶಾಂತಿ, ಸುಖ, ಸಮಾಧಾನಗಳನ್ನು ಕೊಡಲಿ. ಭಾರತೀಯರಾಗಿ ಹುಟ್ಟಿರೋದೇ ಒಂದು ದೊಡ್ಡ ಭಾಗ್ಯ. ಇದನ್ನು ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನು ಭಗವಂತನ ಪಾದಪದ್ಮಗಳಲ್ಲಿ ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜಯರಾಮಕೃಷ್ಣ. ಮತ್ತೆ ನಾನು ಅದನ್ನು ಸಮ್ಮರೈಸ್ ಮಾಡೋಕ್ಕೆ ಹೋಗಲ್ಲ. ಈಗಾಗಲೇ ತೇಜಸ್ವಿ ಸೂರ್ಯ ಅವರು ತುರ್ತು ಕಾರ್ಯದಲ್ಲಿ ಹೋಗಬೇಕಾಗಿದೆ. ಆದರೆ ಒಂದಂತೂ ಸ್ಪಷ್ಟವಾಗಿ ಸ್ವಾಮೀಜಿಯವರು ಹೇಳಿದ್ದಾರೆ, ಗೋ ಬ್ಯಾಕ್ ಟು ಉಪನಿಷತ್ಸ್. ವೇದಾಂತ ತತ್ವವೇ ಪರಿಪೂರ್ಣ ತತ್ವ. ಹಾಗೆಯೇ 2 ಧರ್ಮಗಳನ್ನು ಹೇಳಿದ್ದಾರೆ, ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ. ನಾವೆಲ್ಲ ಸದ್ಗೃಹಸ್ಥರಾಗಿರೋದ್ರಿಂದ ಎಲ್ಲ ಕರ್ಮಗಳನ್ನೂ ಕೂಡ ಆಧ್ಯಾತ್ಮಿಕವಾಗಿಯೇ ಹೇಗೆ ಮಾಡಬಹುದು ಅನ್ನೋದನ್ನು, ಆ ಚಿಂತನೆಯನ್ನು ನಮಗೆ ಉಂಟು ಮಾಡಿ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸಾಗೋಣ. ಅದರಲ್ಲೂ ಈ ನ ಕರ್ಮಣ ನ ಪ್ರಜೆಯ ನ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನುಷಕೋ ಅನ್ನೋ ಆ ಒಂದು ವಾಕ್ಯವನ್ನು, ಶ್ರುತಿ ವಾಕ್ಯವನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವಿವಿಧ ದೃಷ್ಟಾಂತದ ಮುಖಾಂತರ ಈ ಒಂದು ವೇದಾಂತ ತತ್ವವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಧರ್ಮದ ಬಗ್ಗೆ ಸ್ವಾಮೀಜಿಯವರು ತಿಳಿಸ್ಕೊಟ್ಟಿದ್ದಾರೆ.
ಅವರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತು ಸಾಷ್ಟಾಂಗ ನಮಸ್ಕಾರಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ತೇಜಸ್ಸನ್ನು ತಂದಿರತಕ್ಕಂಥ ನೂತನ ನವ್ಯ ಗೃಹಸ್ಥ ತೇಜಸ್ವಿಯವರು ಮೊದಲ ಬಾರಿಗೆ ನಾವು ಗೃಹಸ್ಥ ತೇಜಸ್ವಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ. ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಆದರೆ ಮುಖತಃ ಇವತ್ತು ಈ ಒಂದು ಗಿರಿನಗರದ ಸಭಾಂಗಣದಲ್ಲಿ, ಈ ಒಂದು ರಾಮಕೃಷ್ಣ ಸೇವಾ ಟ್ರಸ್ಟ್ ಸಭಾಂಗಣದಲ್ಲಿ ಗೃಹಸ್ಥ ತೇಜಸ್ವಿ ಸೂರ್ಯ ಅವರನ್ನು ನೋಡ್ತಾ ಇದ್ದೀವಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಶ್ರೀಶಂಗ ಪ್ರತಿಷ್ಠಾನದ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಅವರ ವೈವಾಹಿಕ ಜೀವನ ಅತ್ಯಂತ ಸುಗಮವಾಗಿ ಆಗಲಿ ಅಂತ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಅವರು, ಮತ್ತು ಹಾಗೆ ಇವತ್ತು ವೇದ ಬ್ರಹ್ಮಶ್ರೀ ಅವರು, ಸುಬ್ರಹ್ಮಣ್ಯ ಭಟ್ ಶಾಸ್ತ್ರಿ ಅವರು ಇದ್ದಾರೆ, ಅವರು ಎಲ್ಲರ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ವೈವಾಹಿಕ ಜೀವನ ಯಶಸ್ವಿಯಾಗಿ ನಡೀಲಿ ಅಂತ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಬೋದು. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಆಯುರ್ದಾ ಅಗ್ನೇ ಹವಿಷೋ ಜುಷಾಣೋ ಘೃತ ಪ್ರತೀಕೋ ಘೃತಯೋ ನಿರೇಧಿ. ಘೃತಂ ಪೀತ್ವಾ ಮಧುಚಾರು ಗವ್ಯಂ ಪಿತೇವ ಪುತ್ರಮಭಿರಕ್ಷತಾಧಿಮಂ. ದೀರ್ಘಾಯುರಾರೋಗ್ಯೈಶ್ವರ್ಯಾಭಿವೃದ್ಧಿರಸ್ತು. ಹೋಗಬೇಕಾಗಿದೆ. ಇವತ್ತು ಪೂಜ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಅಂತ ನನಗೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಇನ್ನೊಂದು ಕಾರ್ಯಕ್ರಮ ಆ್ಯಕ್ಚುಲಿ ಪ್ಯಾಲೇಸ್ ಗ್ರೌಂಡ್ಸ್ಗೆ ಹೋಗಬೇಕಾಗಿದ್ದು ಕ್ಯಾನ್ಸಲ್ ಆಯಿತು. ಇನ್ವಿಟೇಷನ್ನಲ್ಲಿ ತಮ್ಮ ಹೆಸರು ನೋಡಿದ ತಕ್ಷಣವೇ 1 ನಿಮಿಷ ದರ್ಶನ ಮಾಡ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೆ ನಾನು ಓಡಿ ಬಂದೆ. ನಾನು ಒಂದೇ ಹೇಳಬಲ್ಲೆ, ನಾನಿವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರೆ, ದೇಶದಲ್ಲಿ 4 ಜನ ಪ್ರೀತಿ ಗೌರವದಿಂದ ನನ್ನನ್ನು ನೋಡ್ತಾ ಇದ್ದರೆ, ಅದರ ಹಿಂದೆ ನಮ್ಮ ತಂದೆ ತಾಯಿಯ ಆಶೀರ್ವಾದ, ಅವರ ತಪಸ್ಸು ಎಷ್ಟು ಮಹತ್ವದ ಪಾತ್ರ ವಹಿಸಿದೆಯೋ ನನ್ನ ಜೀವನದಲ್ಲಿ. ಇಲ್ಲೇ ನಮ್ಮ ಗಿರಿನಗರದ ರಾಮಕೃಷ್ಣ ಯೋಗಾಶ್ರಮ, ಸ್ವಾಮಿ ವೀರೇಶಾನಂದರು, ಯೋಗೇಶ್ವರಾನಂದರು ಮತ್ತು ನಿರ್ಭಯಾನಂದರ ಆಶೀರ್ವಾದ ನನ್ನ ಜೀವನದಲ್ಲಿ ಅಷ್ಟೇ ದೊಡ್ಡ ಪಾತ್ರವನ್ನು ವಹಿಸಿದೆ. ತಾಯಿಯ ಪ್ರೀತಿಯನ್ನು ಗುರುವಿನ ಸ್ಥಾನದಿಂದ ನೀಡಿ ನನ್ನಂಥ ಎಷ್ಟೋ ಜನ ಯುವಕರನ್ನು ಪೂಜ್ಯ ಸ್ವಾಮೀಜಿಗಳು ಬೆಳೆಸಿದ್ದಾರೆ. ನನಗೆ ಬೇಜಾರಾಗಿದ್ದೇನು ಅಂತಂದರೆ, ನಾನು ಹೊರಡ್ತೀನಿ ಅಂತ ಹೇಳಿದ ತಕ್ಷಣ ಅವರು ನಾನು ಮಾತನಾಡಲಿ ಅನ್ನೋದಕ್ಕೆ ಅವರು ಮಾತನ್ನು ಮೊಟಕುಗೊಳಿಸಿ ನಿಮ್ಮೆಲ್ರಿಗೂ ಅವರು ಅನ್ಯಾಯ ಮಾಡಿದ್ರು. ನನ್ನಿಂದಾಗ ಅನ್ಯಾಯ ಆಯಿತು, ಅವ್ರು ಮಾಡಲಿಲ್ಲ. ಅವ್ರು ಎಷ್ಟೊತ್ತು ಮಾತನಾಡಿದ್ರು, ಮತ್ತಷ್ಟು ಕೇಳಬೇಕು ಅನ್ನುವಂಥ ಒಂದು ಜ್ಞಾನದ ಸುಧೆ ಪೂಜ್ಯ ಸ್ವಾಮೀಜಿಗಳು ನಮ್ಮ ಮಧ್ಯದಲ್ಲಿ ಇವತ್ತು ಹರಿಸಿದ್ರು. ನಾನು ಮತ್ತೊಮ್ಮೆ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಈ ರೀತಿಯ ಕಾರ್ಯಗಳಿಂದಲೇ, ಧರ್ಮ ಕಾರ್ಯಗಳಿಂದಲೇ ಭಾರತ ಇವತ್ತು ಭಾರತವಾಗಿ ಉಳಿದಿರುವಂಥದ್ದು. ನಾನು ಪೂಜ್ಯ ಸ್ವಾಮೀಜಿಗಳು ಉಪದೇಶ ಮಾಡಬೇಕಾದಾಗ, ತಾವೆಲ್ಲರೂ ಕೂತು ಕೇಳಬೇಕಾದಾಗ ನನ್ನ ಮನಸ್ಸಿನಲ್ಲಿ ಒಂದು ನೆನಪಾಯಿತು. ನಾನು ಪಾರ್ಲಿಮೆಂಟ್ನಲ್ಲಿ ಈ ಕ್ರಿಮಿನಲ್ ಲಾ ಜಸ್ಟಿಸ್ ಬಿಲ್ಗಳನ್ನು ಅಮೆಂಡ್ಮೆಂಟ್ ಮಾಡಿದಂಥ ಟೈಮ್ನಲ್ಲಿ ಒಂದು ಭಾಷಣ ಮಾಡಿದ್ದೆ. ಮೆಕಾಲೆ ಭಾರತದ IPC ಮತ್ತು ಎವಿಡೆನ್ಸ್ ಆ್ಯಕ್ಟನ್ನು ಬರೆದಂಥವ್ರು. ಯಾವ ಮೆಕಾಲೆಯನ್ನು ನಾವು ಶಿಕ್ಷಣ ಪದ್ಧತಿಯನ್ನು ಇಲ್ಲಿ ಬಹಳ ಕಡಿಮೆ, ಪೊಲೀಸ್ ಸ್ಟೇಷನ್ಗಳೇ ಕಡಿಮೆ, ಆದರೂ ಕೂಡ ಎಲ್ಲೂ ದಂಗೆ ಆಗಲ್ಲ, ಗಲಾಟೆ ಆಗೋದಿಲ್ಲ, ಇನ್ನೇನೂ ಆಗೋದಿಲ್ಲ. ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಬಟ್ ಇದು ಏನು ಮೂಲ ಅಂತಂದರೆ, ಈ ದೇಶದ ಕಲ್ಚರ್ ಆಗಿದೆ ಅಂತ ಮೆಕಾಲೆ ಬರೀತಾನೆ. ಪೂಜ್ಯ ಸ್ವಾಮೀಜಿಗಳು ಕುಂಭಮೇಳದ ಉದಾಹರಣೆ ಕೊಟ್ಟರು. 70 ಕೋಟಿ ಜನ ಬಂದರು, ನಿಮಗೊಂದು ಪಿಕ್ ಪಾಕೆಟ್ದಾಗಲಿ, ಗಲಾಟೆ ಆಗಿದ್ದಾಗಲಿ, ಕಲ್ತೂರಾಟದ್ದಾಗಲಿ, ಇನ್ನೊಂದಾಗಲಿ ನಿಮಗೆ ಒಂದು ಕಡೆ ಒಂದು ಬರಲಿಲ್ಲ. 70 ಕೋಟಿ ಜನ ಬಂದು ಸ್ನಾನ ಮಾಡ್ಬೋದು. ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಆಫ್ ಕಲ್ಚರ್ ಇನ್ ಆ್ಯಕ್ಷನ್. ಧರ್ಮ ಏನು ಅನ್ನೋದನ್ನು ಆ್ಯಕ್ಷನ್ನಲ್ಲಿ ನೋಡಬೇಕು, ಅದರ ಇಂಪ್ಯಾಕ್ಟ್ ಏನು ಅನ್ನೋದನ್ನು ಅದರಲ್ಲಿ ಗೊತ್ತಾಗುತ್ತೆ. ಅದು ಯಾಕೆ ಸಾಧ್ಯ ಆಯಿತು ಅಂತಂದರೆ, ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ವು, ದೇಶದ ಎಲ್ಲ ಕಡೆ ಆಗ್ತಾ ಇದ್ವು. ಇಂಥ ಪೂಜ್ಯ ಸನ್ಯಾಸಿಗಳು ಬಂದು ಸಾಮಾನ್ಯ ಜನಕ್ಕೆ ಯಾವುದು ಸರಿ, ಯಾವುದು ತಪ್ಪು, ಯಾವ ರೀತಿ ನಾವು ಜೀವನ ನಡೆಸಬೇಕು ಅನ್ನುವಂಥ ಜೀವನ ಕಲೆಯನ್ನು ಈ ರೀತಿ ಕಲಿಸ್ಕೊಡ್ತಾ ಇದ್ರು. ಆ ಕಾರಣಕ್ಕೋಸ್ಕರ
ನಮ್ಮಲ್ಲಿ ಮಠ ಮಾನ್ಯಗಳು ದೇವಸ್ಥಾನಗಳು ಜಾಸ್ತಿ ಇದ್ವು, ಪೊಲೀಸ್ ಸ್ಟೇಷನ್ಗಳು ಕಡಿಮೆ ಇದ್ವು, ಕಾರಾಗೃಹಗಳು ಕಡಿಮೆ ಇದ್ವು, ಜನ ಅದರಿಂದ ಸಂತೋಷವಾಗಿದ್ದರು. ದಿಸ್ ವಾಸ್ ದಿ ಬೇಸಿಸ್ ಆಫ್ ದಿ ಸಿವಿಲೈಸೇಷನ್. ಇವತ್ತು ಅಂಥ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಶ್ರೀ ಶೃಂಗ ಆಧ್ಯಾತ್ಮಿಕ ಪ್ರತಿಷ್ಠಾನ ಇವತ್ತು ನಮ್ಮ ಗಿರಿನಗರದಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇವತ್ತು ಸಂಜೆ ನನ್ನ ಫೇಸ್ಬುಕ್ನಲ್ಲಿ ತಾವು ನೋಡಿರ್ಬೋದು, ವಕ್ಫ್ನ ಬಗ್ಗೆ ಇವತ್ತು ನಮ್ಮ ಜಯನಗರದ RV ಡೆಂಟಲ್ ಕಾಲೇಜಿನಲ್ಲಿ ಸುಧಾಂಶು ತ್ರಿವೇದಿ ಅವರನ್ನು ಕರೆಸಿ ನಾನು ಇವತ್ತೊಂದು ಕಾರ್ಯಕ್ರಮ ಇವತ್ತು ಸಂಜೆ 4:15 RV ಡೆಂಟಲ್ ಕಾಲೇಜಿನಲ್ಲಿ ಏರ್ಪಾಡು ಮಾಡ್ತಾ ಇದ್ದೆ. ಅವರಿಗಾಗಲೇ ಬಂದು ತಲುಪಿಬಿಟ್ಟಿದ್ದಾರೆ. ನಾನೇ ಕಾರ್ಯಕ್ರಮದ ಸಂಘಟಕ ಆಗಿರೋದ್ರಿಂದ ಅವರನ್ನು ಆಹ್ವಾನ ಮಾಡಲಿಕ್ಕೆ, ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ನಾನು ಅಲ್ಲಿ ಇರಬೇಕಾಗಿತ್ತು. ಈಗಾಗಲೇ 1:15 ಅವರು 1 ಗಂಟೆಗಾಗಲೇ ಬಂದುಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ತುಂಬ ಜನ ಕಾಯ್ತಾ ಇರೋದರಿಂದ ನಾನು ನಿಮ್ಮ ಅನುಮತಿಯೊಂದಿಗೆ ಕಾರ್ಯಕ್ರಮದಿಂದ ತೆರಳುತ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನನ್ನನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಬರೋದರಲ್ಲಿ ಬಹಳ ದೊಡ್ಡ ಒಂದು ಪ್ರೀತಿ ಮತ್ತು ಪಾತ್ರ ವಹಿಸಿರುವಂಥ ಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ಶಿರಶಾಷ್ಟಾಂಗ ನಮಸ್ಕಾರಗಳನ್ನು ನಾನು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು. ಹೇಳು. ಹಾಗೆಯೇ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹೋಮದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಗೌರವ ಸಮರ್ಪಣೆ ಪಾಪ ತುಂಬ ತುರ್ತಾಗಿ ಬಂದರು ನೋಡಿ. ಹಾಗಾಗಿ ವಿಡಿಯೋ ಆಫ್ ಮಾಡಿಬಿಡಪ್ಪ. ಏನದು ಭೂವೈಕುಂಠ, ಭೂ ಕೈಲಾಸ ಎಲ್ಲ ಅಲ್ಲೇ ನೀವು ನೋಡ್ಬೋದಾದಂಥ ಒಂದು ಸನ್ನಿವೇಶ ಇತ್ತು ನೋಡಿ. ಇವತ್ತಿನ ಕಾರ್ಯಕ್ರಮ ನೀವು ಈ ಭಾಗದಲ್ಲಿ ಎಷ್ಟು ಶ್ರದ್ಧೆಯಿಂದ, ಎಷ್ಟು ಬದ್ಧತೆಯಿಂದ ನೀವು ಮಾಡ್ತಾ ಬಂದ್ರಿ. ಧಾರ್ಮಿಕವಾದ ಬದ್ಧತೆ ಅದೊಂದೇ ನಮಗೆ ಗಟ್ಟಿಯ ನೆಲೆಗಟ್ಟು. ಧರ್ಮ ಅಧ್ಯಾತ್ಮ ಇಲ್ಲದೆ ಇನ್ನೇನು ಪಡ್ಕೊಂಡ್ರೂ ಕೂಡ ಅದು ನಮಗೆ ಸಮಾಧಾನ, ನೆಮ್ಮದಿ, ಶಾಂತಿ ಕೊಡುತ್ತೆ ಅಂತಿಲ್ಲ. ನಾನೇ ಸಾಕಿದಂಥ ಒಂದು ಮಗು ಪ್ರೈಮರಿ ಸ್ಕೂಲಿಂದ ಓಡಿ ಬರ್ತಾ ಇತ್ತು ಆಶ್ರಮಕ್ಕೊಂದು ಹೆಣ್ಮಗು. ಡಿಗ್ರಿ ಮುಗಿಸ್ಕೊಂಡ್ಮೇಲೆ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಶ್ರೀಮಂತರು ಕೊಟ್ಟು ಮದುವೆ ಮಾಡಿದ್ರು. ಆ ಮಗು ಮದುವೆ ಮಾಡಿಕೊಂಡು ಒಂದು 4-5 ತಿಂಗಳಾದಮೇಲೆ ಆಶ್ರಮಕ್ಕೆ ಬಂದು, ಹೇಗಿದೆಯೋ ಪುಟ್ಟಿ ಅಂದೆ ನಾನು. ಎರಡೂ ಕೈ ತೋರಿಸಿದ್ಲು. ನೋಡಿ, ನನಗೆ ಚಿನ್ನದ ಸರಪಳಿ ಅಂದರೆ ಗೊತ್ತೇ ಇರಲಿಲ್ಲ, ಚಿನ್ನದ ಬಂಧನ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಶ್ರೀಮಂತಿಕೆಯ ಜೈಲು ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ನಾನು ಹೇಗೆ ಬೆಳೆದವಳು, ಈಗ ನಾನು ಶ್ರೀಮಂತಿಕೆಯ ಜೈಲಲ್ಲಿದ್ದೀನಿ ಅಂತ ಹೇಳಿ ಭಾಳ ಕಣ್ಣಲ್ಲಿ ನೀರು ಹಾಕ್ಕೊಂಡವಳು ದುಃಖಪಟ್ಟಿದ್ದನ್ನ ನಾನು ಕೇಳಿದ್ದೇನೆ. ನೋಡಿ, ಹಣ, ಸಂಪನ್ಮೂಲಗಳು ಒಂದು ಹಂತದವರೆಗೆ ನಮಗೆ ಖುಷಿ ಆಗುತ್ತೆ. ಒಂದು 8 ದಿವಸ ನೀವು ಭೂರಿ ಭೋಜನ ಮಾಡಿಬಿಡಿ, 9ನೇ ದಿವಸ ತಪ್ಪಿಸ್ಕೊಂಡು ಓಡಿ ಹೋಗಿ ತಿಳಿ ಸಾರು, ಅನ್ನ ಕಟ್ಟು ಸಾರು ತಿಂತೀವಿ. ವಾಕರ್ಕೆ ಬರ್ತಾ ಇರುತ್ತೆ ನಿಮಗೆ. ಪುರೋಹಿತರು ಅನುಭವ ಇರುತ್ತೆ ಅಂತ ಎಂಡಾರ್ಸ್ ಮಾಡಿದ್ರು ನನ್ನ ಮಾತು. ಅಡುಗೆಯವರು ಊಟ ಮಾಡೋದು ಕಡಿಮೆನೇ ಪಾಪ, ಅವ್ರೇನಾದ್ರು ಬಡಿಸಬಲ್ಲರು. ಹಾಗಾಗಿ ಆದ್ದರಿಂದ ಮೆಟೀರಿಯಲ್ ಪ್ರಾಸ್ಪೆರಿಟಿ, ವಸ್ತು ಸಂಪನ್ಮೂಲಗಳು ಒಂದು ಹಂತದವರೆಗೆ ನಮಗೆ ಖುಷಿ ಕೊಡುತ್ತೆ. ಅದರಿಂದ ಆಚೆಗೆ ನಮ್ಮ ಮನಸ್ಸು ಹುಡುಕುತ್ತೆ, ನಿಜಕ್ಕೂ ನನಗೇನು ಬೇಕು ಅನ್ನೋದು ಹುಡುಕುತ್ತೆ. ಆಗ ನಮಗೆ ಗೊತ್ತಾಗುತ್ತೆ, ತ್ಯಾಗೇ ನೈಕೆ ಅಮೃತತ್ವ ಮಾನಶು. ಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದಾನೆ, ಕೆಲವು ವಿಷಯಗಳನ್ನೆಲ್ಲ. ಆಸ್ಕಿಂಗ್ ಫಾರ್ ಪ್ರಿವಿಲೇಜಸ್ ಆ್ಯಂಡ್ ರೈಟ್ಸ್ ವಿತೌಟ್ ಡಿಸ್ಚಾರ್ಜಿಂಗ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಪ್ರಾಪರ್ಲಿ ಈಸ್ ಅನ್ಎಥಿಕಲ್ ಆ್ಯಂಡ್ ಸೂಯಿಸೈಡಲ್, ಆತ್ಮಘಾತುಕ ಅಂತ ಹೇಳ್ತಾರೆ. ನೋಡಿ, 100 ಜನ ನೆಲದ ಮೇಲೆ ಕೂತಿದ್ದೀರಿ, ಯಾರಿಗೂ ಕಾಲು ನೋವು ನೆನಪಾಗಲಿಲ್ಲ. ನಿಮ್ಮ ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ಟಿ ವಿಗಳಿದೆ, ಯಾರಿಗೂ ಟಿ ವಿ ನೆನಪಾಗಲಿಲ್ಲ. ಇಷ್ಟು ಜನ ಸೇರಿದ್ರಿ, ನಿಮ್ಮದೇ ಆದ ಒಂದು ಪ್ರಪಂಚ ಕಟ್ಕೊಂಡ್ರಿ. ಇದು
ಬಹುತೇಕ ದಿನನಿತ್ಯದ ಜೀವನ ಆಗಬೇಕು. ಹೇಗದು? ದಿನ ನೀವು ಹೋಮ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಕೂರಿಸ್ಕೊಂಡು ನಿಮ್ಮ ಸಂಸ್ಕೃತಿ, ನಿಮ್ಮ ಹಿನ್ನೆಲೆಯ ಬಲದಿಂದ ನಿಮ್ಮ ಮಕ್ಕಳಿಗೆ ದೇ ಮಸ್ಟ್ ಫೀಲ್ ಪ್ರೌಡ್ ಆಫ್ ಯುವರ್ ಹೆಜಮನಿ, ಯುವರ್ ಲೀನಿಯೇಜ್. ವಿವೇಕಾನಂದರು ಹೇಳ್ತಾ ಇದ್ರು, ಐ ಆಮ್ ದಿ ಪ್ರೌಡೆಸ್ಟ್ ಮ್ಯಾನ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್. ಐ ಓ ದಿಸ್ ಟು ಮೈ ಆನ್ಸಿಸ್ಟ್ರಿ. ಮೈ ಫಾದರ್ ವಾಸ್ ಗ್ರೇಟ್, ಮೈ ಗ್ರ್ಯಾಂಡ್ ಫಾದರ್ ವಾಸ್ ಸ್ಟಿಲ್ ಗ್ರೇಟರ್. ಐ ಬಿಲಾಂಗ್ ಟು ಎ ಲೀನಿಯೇಜ್ ಆಫ್ ಗ್ರೇಟ್ ಪೀಪಲ್. ನೋಡಿ, ಇದೆಲ್ಲವೂ ನಮ್ಮ ಜೀವನದಲ್ಲಿ ನಮ್ಮ ಕಣ್ಣು ತೆರೆಸಬೇಕು. ನಮ್ಮ ನಿಜವಾದ ಜೀವನ. ಗಾಂಧೀಜಿ ಬಗ್ಗೆ ಒಬ್ಬ ಪುಸ್ತಕ ಬರೀತಾನೆ. ಗಾಂಧೀಜಿ, ಯು ಆರ್ ಸೋ ಸಿಂಪಲ್, ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಯು, ಬಟ್ ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ಮಿಸ್ಅಂಡರ್ಸ್ಟ್ಯಾಂಡ್ ಯು ಬಿಕಾಸ್ ಇಫ್ ಯುವರ್ ಸಿಂಪ್ಲಿಸಿಟಿ. ಸರಳತೆ ಅನ್ನೋದು ಎಷ್ಟಿತ್ತು ಅಂದರೆ, ಟು ಬಿಕಮ್ ಸಿಂಪಲ್ ಈಸ್ ಮೋಸ್ಟ್ ಟಫೆಸ್ಟ್ ಕಾನ್ಸೆಪ್ಟ್. ಸರಳರಾಗೋದು ಅಷ್ಟು ಸುಲಭ ಅಲ್ಲ. ಇಲ್ದೆಲ್ಲ ಇರೋದೆಲ್ಲ ಆವಾಹನೆ ಮಾಡ್ಕೊಳ್ತೀವಿ ನಾವು. ಆ್ಯಸ್ ಇಟ್ ಈಸ್ ಎಷ್ಟು ಕಷ್ಟ ಇದೆ ಗೊತ್ತದ. ಸೊ ಹೀಗಾಗಿ ಒಬ್ಬ ಸದ್ಗೃಹಸ್ಥ, ಮಿಡ್ಲ್ ಏಜ್ಡ್ ಪರ್ಸನ್, ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿ IT ಕಂಪನಿಯಲ್ಲಿ ಇರ್ತಕ್ಕಂಥವ್ರು 6 ತಿಂಗಳಿಗೊಂದ್ಸಲ ಓವರ್ಸೀಸ್ನಲ್ಲಿ ಹೋಗಿ, ಗೊತ್ತೇ ಇದೆ ಮಕ್ಕಳು ಸಮುದ್ರ ತೀರಕ್ಕೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಏನೇನು ಮಾಡಬಾರ್ದು ಅನ್ನೋದೆಲ್ಲ ಅಲ್ಲಿ ನಡೀತಾ ಇರುತ್ತೆ. ಅದೊಂಥರ ಫಾರಿನ್ ಕಲ್ಚರ್ ಅಂತ ಹೆಸರು ಕೊಟ್ಬಿಡ್ತೀವಿ ನಾವು. ಈ ದೇಶದಲ್ಲಿ ಎಲ್ಲರೂ ಇರೋದು ಹೀಗೆ, ಎಲ್ಲರೂ ತಿನ್ನೋದ್ರಿಂದ ನಾವು ತಿಂತಿದ್ವಿ ಅಂತ ಹೇಳ್ಕೊಂಡ್ಬಿಡೋದು. ಆಮೇಲೆ ಆದರೆ ನೋಡಿ, 6 ತಿಂಗಳು, 1 ವರ್ಷ, 3 ತಿಂಗಳು ನಿರಂತರವಾಗಿ ತರಗತಿಗಳನ್ನು ಮಾಡಿ ಮನೆ ಮನೆ ಬಾಗಿಲಿಗೆ ಹೋಗಿ ಮುಟ್ಟುವಂತಹ ಕೆಲಸ, ಮಕ್ಕಳಾದಿಯಾಗಿ ಎಲ್ಲರನ್ನೂ ನಿರ್ವಹಿಸುವಂಥ ಒಂದು ಸಂಸ್ಕೃತಿ ಮುರಳೀಧರ ಮಿಶ್ರರು ಮಾಡ್ತಾ ಇರೋದು. ಇದು ಯಾವ ಯೂನಿವರ್ಸಿಟಿ ಕೆಲಸಕ್ಕಿಂತ ಕಡಿಮೆ? ದಯವಿಟ್ಟು ಯೋಚನೆ ಮಾಡಿ. ನಮಗೆಲ್ರಿಗೂ ಎಂಥ ಧನ್ಯತೆ. ನಮ್ಮ ಸಮಾಜ ಒಳ್ಳೆ ದಾರಿಯಲ್ಲಿ ನಡೀತಾ ಇದೆಯಪ್ಪ, ಸದ್ಗೃಹಸ್ಥರು ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇದ್ದಾರಪ್ಪ, ಎಷ್ಟು ಧನ್ಯತೆ. ಇಲ್ಲದ್ರೆ ಯಾಕೆ ಬರಬೇಕು? ಅಷ್ಟು ದೂರದಿಂದ ಯಾಕೆ ಬರಬೇಕು? ಅಷ್ಟು ಶ್ರಮ ತೊಗೊಂಡು ಯಾಕೆ ಬರಬೇಕು? ಸೊ ನಿಮ್ಮೆಲ್ಲರ ಪ್ರಾಮಾಣಿಕ ಅಂತಃಕರಣ ನಮಗೆ ತಟ್ಟಿದಾಗಲೇ ನಾವು ಕೂಡ ನಿಮ್ಮವರಾಗೋದು, ನೀವು ನಮ್ಮವರಾಗೋದು. ನಾವು ಎಷ್ಟೋ ಸಲ ರಕ್ತ ಸಂಬಂಧಿಗಳನ್ನು ಮಾತ್ರ ನಮ್ಮವರು ಅಂದ್ಬಿಡ್ತೀವಿ ನಾವು. ಆಮೇಲೆ ಅರ್ಥ ಆಗುತ್ತೆ ಗಾದೆ, ಸಮುದ್ರದ ನಂಟಷ್ಟಕ್ಕೆ ಉಪ್ಪಿಗೆ ಬರ ಅಂತ. ಹೇಳ್ಬೇಕಾದ್ರೆ ಸಂಬಂಧಗಳು ಹೇಳ್ಬೇಕಾದ್ರೆ ಹೇಳ್ಬಿಡ್ತೀವಿ. ಅವರ ನಿಮ್ಗೆ ಗೊತ್ತಿಲ್ವಾ? ನಮ್ಮ ಸೋದರತೆ ಗೊತ್ತಲ್ಲ ನಿಮಗೆ, ಗೊತ್ತಿಗೆ ಗೊತ್ತಿಲ್ವ ಹೂ ಅನ್ಬೇಕಾಗ. ಅವ್ರಿಗೆ ಭಾಳ ಹತ್ತಿರದವ್ರು ಇವರು. ಇದು ಸಂಬಂಧಗಳು. ಆದರೆ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಆಧ್ಯಾತ್ಮಿಕತೆಯ ಹೆಸರಿನಲ್ಲಿ ನಮ್ಮ ಸಂಬಂಧಗಳ ಕೊಂಡಿ ಬೆಳೆಯುತ್ತಲ್ಲ, ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರೋಲ್ಲ. ಈಗ ನೋಡಿ, ನೀವು ಹಾಕಿದ ಹಾರನೇ ತೇಜಸ್ವಿಗೆ ಹಾಕ್ಬಿಟ್ಟೆ ನಾನು. ಕೆಲವರು ನೋಡಿದ್ರು ಅನಿಸುತ್ತೆ. ನನ್ನ ಹಾರನೇ ಹಾಕಿದೆ, ನನಗಿಟ್ಟಿದ್ದು ಹೂ ಮಲ್ಲಿಗೆ ಹೂದು ಇಟ್ಟಿದ್ದು. ಹೆಂಡತಿ ಕೊಡೋ ಅಂದೆ ನಾನು ಕೊಟ್ಟೆ ಅಂತ ಕೊಡು ಅಂದೆ ನಾನು. ಕಣ್ಣು ಕೂತ್ಕೊಂಡು ಇಟ್ಕೊಂಡು ಅವನು ಹುಷಾರಾಗಿ. ಹೆಂಡತಿ ಕೊಡಿಯಿಂದ ಭಾಳ ಹುಷಾರಾಗಿರ್ತಾರೆ ಪುರುಷರು. ಧರ್ಮ ಅದು, ಧರ್ಮ, ಗೃಹಸ್ಥ ಧರ್ಮ. ಹಾಗಾಗಿ ಒಂದು ಒಳ್ಳೆ ಧನ್ಯತೆಯ ಭಾವನೆ ನಿಮ್ಮೆಲ್ಲರನ್ನು ನೋಡಿ ನಾನಿವತ್ತು ಧನ್ಯನಾದೆ. ನಿಜವಾಗ್ಲೂ ಸಂತೋಷ ಆಯಿತು, ಬಹಳ ಸಂತೋಷ ಆಯಿತು. ಈ ಸಂಸ್ಕೃತಿ ಕಾಲ್ಗೆಚ್ಚಿನಂತೆ ಹರಡಬೇಕು. ಮತ್ತು ಇನ್ನೊಂದು ಭಾಳ ಪ್ರೀತಿಯ ಕಿವಿ ಮಾತು ಹೇಳ್ತೇನೆ ನೋಡಿ. ನೀವು ಒಂದು ಒಳ್ಳೆ ವಾತಾವರಣಕ್ಕೆ ಬಂದಿದ್ದೀರಿ. ಇದೇನಿದು? ಶ್ರೀರಾಮಕೃಷ್ಣ ಸೇವಾ ಟ್ರಸ್ಟ್. ಇದು ಆಶ್ರಮ. ನಾವೆಲ್ಲ ಬಂದಾಗ ಉಳ್ಕೊಳ್ಳೋದೇ ಇಲ್ಲಿ. ಈ ಆಜುಬಾಜಿನಲ್ಲಿರ್ತಕ್ಕಂಥವರು ಆಶ್ರಮಕ್ಕೆ ಬಂದು ಹೋಗಬೇಕು. ಇಲ್ಲಿ ನಡೆಯೋ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು. ನಿಮ್ಮನ್ನು ಹಣ ಕೊಡಬೇಕು ಅಂತ ಹೇಳ್ತಿಲ್ಲ ನಾನು. ಶ್ರೀರಾಮಕೃಷ್ಣರಿಗೆ ಯಾವುದರ ಕೊರತೆಯೂ ಇಲ್ಲ. ಶ್ರೀರಾಮಕೃಷ್ಣರಿಗೆ ಯಾವ ಕೊರತೆಯೂ ಇಲ್ಲ. ಆಶ್ರಮಕ್ಕೆ ಸಂಪರ್ಕ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿನ ಭಕ್ತರು, ಅಲ್ಲಿ ಬರ್ತಕ್ಕಂಥ ಪರಂಪರೆ ಎಷ್ಟು ಧನ್ಯತೆ, ಅಧ್ಯಯನಶೀಲತೆ, ಮನಸ್ಸಿನಲ್ಲಿ ಒಂದು ಗಣಿತವಾದಂಥ ಒಂದು ಸ್ಥಿತಿಯನ್ನು ಕಾಪಾಡ್ಕೊಂಡು ಬರ್ತಾರೆ. ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ, ಉಪಯೋಗಿಸ್ಕೋಬೇಕು. ನೋಡಿ, ನೀವು ಇಲ್ಲಿ ಬಂದು ಮಾಡ್ತೀವಿ ಅಂದ ತಕ್ಷಣ ಅವ್ರು ಒಪ್ಕೊಂಡ್ಬಿಟ್ರು. ನಿಮಗೆ ಜಾಗ ಎಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಫೀಲ್ ಆಗುತ್ತಾ ಇಲ್ವಾ? ಈಗ ಒಂದು ರೀತಿ ನಿಮ್ಮದೇ ಆಯಿತು. ನಿರಾಳವಾಗಿ ನಾವು ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ ನೋಡಿ, ಸಿಂಪಲಾಗಿ ಮಾಡಿದ್ದಾರೆ.
ಬಟ್ ಯಾವ ಪ್ಯಾಲೇಸ್ ಗ್ರೌಂಡ್ಸ್ ಕಾರ್ಯಕ್ರಮಕ್ಕಿಂತ ಕಡಿಮೆ ಇಲ್ಲ ಇದೆ. ನೋಡಿ ನೋಡಿ, ಸುಮಾರು 600, 700, 800 ಜನ ಸೇರಿದ್ದೀವಿ. ಒಬ್ಬರು ಪೊಲೀಸ್ನವ್ರು ನಿಮ್ಮನ್ನು ಕಾಯಕ್ಕೆ ಬಂದಿದ್ದಾರೆ. ನೀವೆಲ್ಲ ಸೆಲ್ಫ್ ಇಂಪೋಸ್ಡ್ ಡಿಸಿಪ್ಲಿನ್. ವಾತಾವರಣದ ಪ್ರಭಾವವೂ ಆಗುತ್ತೆ. 365 ದಿವಸ ಪೂಜೆ ಆಗುತ್ತೆ, ಸನ್ಯಾಸಿಗಳಿಗೆ ಭಿಕ್ಷೆ ಆಗುತ್ತೆ ಇಲ್ಲಿ ಬಂದವರಿಗೆ. ನಾವೆಲ್ಲ ಬೆಂಗಳೂರಿಗೆ ಆ ಕೆಲಸ ಈ ಕೆಲಸ ಪ್ರೋಗ್ರಾಮ್ ಅಂತ ಬಂದಾಗ ಇಲ್ಲಿ ಫೋನ್ ಮಾಡಿಬಿಡ್ತೀವಿ ಬ್ರಹ್ಮಚಾರಿಗಳಿಗೆ, ಮಧ್ಯಾಹ್ನ ಪ್ರಸಾದಕ್ಕೆ ಬರ್ತಾ ಇದೀವಪ್ಪ ಅಂದ ತಕ್ಷಣ ರೆಡಿ ಮಾಡಿಸ್ತಾರೆ ಅವರು. 2 ಹೊತ್ತು ಪೂಜೆ ಆಗುತ್ತೆ, 2 ಹೊತ್ತು ಆರತಿ ಆಗುತ್ತೆ, ಸತ್ಸಂಗಗಳಾಗುತ್ತೆ, ಪ್ರವಚನಗಳಾಗುತ್ತೆ, ತುಂಬ ವೈಚಾರಿಕವಾದ ಪ್ರವಚನಗಳಾಗುತ್ತೆ. ಇದೆಲ್ಲ ದಯವಿಟ್ಟು ನೀವು ಬಳಸ್ಕೋಬೇಕು. ಇದು ನಿಮ್ಮ ಕಿರೀಟಕ್ಕೆ ಮತ್ತೊಂದು ನವಲಗರಿಯ ಸೇರ್ಪಡೆ. ಇವತ್ತು ಹಿಂದೂ ಧರ್ಮ ಬಹಳ ಸಂಕಷ್ಟದಲ್ಲಿ ಹಾದು ಹೋಗ್ತಾ ಇದೆ. ನೀವು ಏನೇ ಮಾಡಿರಿ, ಎಲೆಕ್ಷನ್ ಹಿಂದಿನ ದಿವಸ ದೋಸೆ ಮುಗಿಸೋಗ್ಬಿಡುತ್ತೆ. ಸ್ಲೋಗನ್ಗಳು ಬರೀತಾರೆ ಗೋಡೆಗಳ ಮೇಲೆ. ಮತ ಮಾರಾಟಕ್ಕಿಲ್ಲ. 175 ಜನ ಮಾರಿದಾರಲ್ಲ, ಅವ್ರು ಒಪ್ಕೊಂಡಿಲ್ಲ ನಿಮ್ಮ ಬರವಣಿಗೆನ. ನನ್ನ ದೇಶದ ಉಳಿವಿಗಾಗಿ ಏನು ಬೇಕು ಅಂತ ಯೋಚನೆ ಮಾಡಿದ್ದಿದ್ರೆ ಆ ಚಿತ್ರಣವೇ ಬೇರೆ ಇರ್ತಿತ್ತು. ನಾವು ಹೇಳ್ತೀವಿ ಮತ ಮಾರಾಟಕ್ಕಿಲ್ಲ. ಅನುಸರಿಸೋರು ಯಾರು? ಆತ್ಮಸಾಕ್ಷಿ. ನನ್ನ ಪ್ರತಿಯೊಂದು ಐ ಆಮ್ ಆನ್ಸರಬಲ್ ಫಾರ್ ಆಲ್ ಮೈ ಆಕ್ಟಿವಿಟೀಸ್ ಧೋರಣೆ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಆನಂದ ಕೊಡ್ತು. ನೀವು ಮಕ್ಕಳನ್ನು ಕರ್ಕೊಂಡು ಬನ್ನಿ, ಮಕ್ಕಳನ್ನು ಸೇರಿಸಿ, ಗೃಹಿಣಿಯರೆಲ್ಲ ಸೇರಿಕೊಳ್ಳಿ, ಎಲ್ಲ ಹಿರಿಯರು ಸೇರಿಕೊಳ್ಳಿ. 3 ಆಶ್ರಮಗಳನ್ನು ಪೋಷಣೆ ಮಾಡ್ತಾ ಇದ್ದೀರಿ ನೀವು. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ. ಇನ್ನು ನಿಮ್ಮನ್ನೆಲ್ಲ ನೋಡಿದಾಗ ಬರದಲ್ಲೇ ಇರೋಕ್ಕಾಗತ್ತಾ ನಮಗೆ? ಸನ್ಯಾಸಾಶ್ರಮವು ಕೂಡ ಭಾಳ ಪ್ರೀತಿಯಿಂದ ಬಂದು ನಿಮ್ಮ ಜೊತೆ ಒಡನಾಡುತ್ತೆ. 4 ಆಶ್ರಮಗಳು ಸಂತೋಷ ಪಡುವಂಥ ಈ ಕಾರ್ಯಕ್ರಮ ಇದೆಯಲ್ಲ, ದೇವರು ಮೆಚ್ಚುವಂಥ ಕಾರ್ಯಕ್ರಮ. ಈ ಸಂಸ್ಕೃತಿಯ ವಾರಸುದಾರರು ನೀವು. ಇದರ ಅಭ್ಯುದಯಕ್ಕೆ ನಿಜವಾದ ಏಜೆನ್ಸೀಸ್ ನೀವು. ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಈ ಮೂಲಕ ಸಮಾಜದಲ್ಲಿ ಮುರಳೀಧರ ಶರ್ಮರಂತಹ, ಸೌಮ್ಯ ಶರ್ಮರಂತಹ ಸದ್ಗೃಹಸ್ಥರು, ದಂಪತಿಗಳು ಕಾಲ್ಗಿಚ್ಚಿನಂತೆ ಬೆಳೀಲಿ. ನಮ್ಮ ಮಕ್ಕಳೆಲ್ಲ ಹೀಗಾಗಲಿ, ನಮ್ಮ ಮನೆಗಳು ಹೀಗಾಗಲಿ. ಆ ನಿಟ್ಟಿನಲ್ಲಿ ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ. ಯು ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ. thereby you can avoid 100 jails tomorrow. ಒಂದು ಒಳ್ಳೆ ಸ್ಕೂಲ್ ಬಂದ್ಬಿಟ್ರೆ 100 ಜೈಲುಗಳು ತೆಗೆಯೋದನ್ನು ಅವಾಯ್ಡ್ ಮಾಡ್ಬೋದು. ಇದು ನಮ್ಮೆಲ್ಲರ ಬದ್ಧತೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನು ಶ್ಲಾಘಿಸಿ, ಎಷ್ಟು ಶ್ಲಾಘಿಸಿದ್ರು ಕೂಡ ತೃಪ್ತಿ ಆಗ್ತಾ ಇಲ್ಲ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಈ ಪರಂಪರೆ ಚೆನ್ನಾಗಿ ಬೆಳೆಸಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪೂಜ್ಯ ಸ್ವಾಮೀಜಿ ಅವರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಪರಿಷ್ಯಂದ ಅವರಿಂದ. ಪೂಜ್ಯ ಗುರುಗಳಾದ ಶ್ರೀ ಮುರಳೀಧರ ಶರ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಆಯೋಜಿಸಲ್ಪಟ್ಟ ಮಹಾಮೃತ್ಯುಂಜಯ ಯಜ್ಞ ಮತ್ತು ರುದ್ರಯಜ್ಞ ಭಾರೀ ವಿಜೃಂಭಣೆಯಿಂದ ನಡೆಯಿತು. ಈ ಮಹಾಯಜ್ಞದ ಸಂಪೂರ್ಣ ಫಲ ವಿಶ್ವದ ಸಮಸ್ತ ಆಸ್ತಿಕ ಜನರಿಗೆ ಮಂಗಳವನ್ನು ಉಂಟು ಮಾಡಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ. ಇಂದಿನ ಮುಖ್ಯ ಅಭ್ಯಾಗತರಾದ ಶ್ರೀ 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 ಪರಮಪೂಜ್ಯ ವೀರೇಶಾನಂದ ಸರಸ್ವತಿ ಮಹಾರಾಜರಿಗೆ ಅನಂತ ಪ್ರಣಾಮಗಳು ಹಾಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ ನಮ್ಮ ನೆಚ್ಚಿನ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯ ಅವರಿಗೂ ಅನಂತ ಧನ್ಯವಾದಗಳನ್ನು ಕೋರುತ್ತೇನೆ. ಹೀಗೆಯೇ ಈ ಮಹಾಯಜ್ಞಕ್ಕೆ ಬಂದು ನಮ್ಮನ್ನು ಹರಿಸಿದ ಯೋಗಶ್ರೀ ಸಂಸ್ಥಾಪಕರೂ ಆದ ವನಿತಕ್ಕ ಅವರಿಗೆ ಅನಂತಾನಂತ ಧನ್ಯವಾದಗಳು. ಈ ಮಹಾಯಜ್ಞದ ಪ್ರೇರಕರು ಹಾಗೂ ದಿಗ್ದರ್ಶಕರೂ ಆದ ನಮ್ಮ ಶ್ರೀಶೃಂಗ ಆಧ್ಯಾತ್ಮಿಕ ಪ್ರತಿಷ್ಠಾನದ ಸಂಸ್ಥಾಪಕರು, ಅಧ್ಯಕ್ಷರೂ ಆದ ನಮ್ಮ ಪರಮಪೂಜ್ಯ ಗುರುಗಳಾದ ಶ್ರೀ ಮುರಳೀಧರ ಶರ್ಮ ಗುರುಗಳಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಅನಂತ ಪ್ರಣಾಮಗಳು ಹಾಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.
ಕಾರ್ಯಕ್ರಮದ ಪೌರೋಹಿತ್ಯವನ್ನು ವಹಿಸಿಕೊಂಡ ಶ್ರೀ ಸುಬ್ರಹ್ಮಣ್ಯ ಭಟ್ ಶಾಸ್ತ್ರಿಗಳಿಗೂ ಅವರ ವೃಂದದವರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಸಭಾ ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರೂಪಣೆ ಮಾಡಿದ ಕುಮಾರಿ ಮಾನ್ಯ ಶರ್ಮಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟ ಶ್ರೀ ರಾಮಕೃಷ್ಣ ಸೇವಾ ಟ್ರಸ್ಟ್ ಗಿರಿನಗರ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಜ್ಞ ಹಾಗೂ ರುದ್ರಯಜ್ಞಕ್ಕಾಗಿ ಕೋಟಿ ಮೃತ್ಯುಂಜಯ ಜಪ ಹಾಗೂ ರುದ್ರ ಜಪ ಮಾಡಿದ ಎಲ್ಲ ವೇದ ಬಂಧುಗಳಿಗೆ ನನ್ನ ಅನಂತ ಧನ್ಯವಾದಗಳು. ಈ ಯಜ್ಞವನ್ನು ಯಶಸ್ವಿಯಾಗಿ ನಡೆಯಲು ಕಾರಣರಾದ ಎಲ್ಲ ಸಂಚಾಲಕರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟ ಪ್ರತಿಷ್ಠಾನದ ಎಲ್ಲ ಬಂಧು ಮಿತ್ರರಿಗೂ ಹಾಗೂ ದಾನಿಗಳಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿದ ಎಲ್ಲ ಬಂಧು ಮಿತ್ರರಿಗೂ ಅನಂತ ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಜಪನ್ನಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಹರ ನಮಃ ಪಾರ್ವತಿ ಪತಯೇ. बोलो गुरु महाराज जी की, बोलो शारदा माई की, बोलो श्री स्वामी विवेकानंद महाराज जी की, विवेकानंद महाराज जी की जय. ಎಲ್ಲರಿಗೂ ಭೋಜನದ ವ್ಯವಸ್ಥೆ ಆಗಿದೆ, ಮಹಾಪ್ರಸಾದದ ವ್ಯವಸ್ಥೆ ಆಗಿದೆ. ದಯವಿಟ್ಟು ಎಲ್ಲ ಪ್ರಸಾದ ತಗೊಂಡು ಹೋಗಬೇಕು. ಆನಂತರ ಸ್ವಾಮೀಜಿಯವರಿಗೆ ನಮಸ್ಕಾರ ಮಾಡೋದಾದರೆ ಅಲ್ಲಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡಿ. ಪ್ರಾರಂಭ ಆಗುತ್ತೆ. ಒಂದು ಸಾರಿ ಇಲ್ಲೇ ಗಾಯತ್ರಿ ಜಪ ಹೇಳಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲ ನಿಂತುಬಿಟ್ಟಿರೋದ್ರಿಂದ ಹೇಳಲ್ಲ. ನಾವು ಆಮೇಲೆ ನೀವೆಲ್ಲ ಉಪಹಾರ ಭೋಜನ ಮುಗಿಸಿ ಬಂದ ಮೇಲೆ ಅದರ ಒಂದು ಲಾಂಛನ ಕಾರ್ಯಕ್ರಮ ಇಟ್ಕೊಳ್ಳೋಣ.